ಗೀತಾ ಗೌರಿಯ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಹೊಟ್ಟೆಗೆ ಮೇವು ಹಾಕುವುದರ ಜೊತೆಗೆ ಮನಸ್ಸಿಗೂ ಮೇವು ಹಾಕುವ ರೀತಿಯಲ್ಲಿ ಮಾಡುವ ಕಾರ್ಯಕ್ರಮವನ್ನು ಶ್ರೀಲಾ ಮತ್ತು ಧನಂಜಯ ದಂಪತಿಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಅದು ಮಾಡಿದ್ರಿಂದ ನಾನು ಇಷ್ಟು ಜನ ಸ್ನೇಹಿತರನ್ನು ಒಟ್ಟಿಗೆ ಪಡ್ಕೊಳ್ಳೋದಕ್ಕೆ ಅವಕಾಶ ಆಯಿತು. ಆದ್ದರಿಂದ ಮೊದಲಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ. ಎರಡನೇದು, ಈಗ ಹಸಿವು ಅನ್ನುವಂಥದ್ದು ಘೋರ ಅಂತ ಹೇಳಿದ್ರು, ಹೊಟ್ಟೆ ಹಸಿವು. ಆದರೆ ಮನಸ್ಸಿನ ಹಸಿವು ಇದೆಯಲ್ಲ, ಅದು ಘೋರ ಅಲ್ಲ, ನಾವು ಉಪೇಕ್ಷೆ ಮಾಡಿಬಿಟ್ಬಿಟ್ಟಿದ್ದೀವಿ. ಅದಕ್ಕೆ ಏನು ಮಾಡಬೇಕು, ಮನಸ್ಸಿನ ಹಸಿವೆಯನ್ನು ನನ್ನ ವೃತ್ತಿಪರತೆಗೆ ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಈಗ ಕೆಲವು ಮಾತುಗಳಲ್ಲಿ ನಿಮ್ಮ ಮುಂದೆಗೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಈ ಸಂಸ್ಥೆಯ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಅಧ್ಯಕ್ಷರು ಆದ ಪ್ರಶಾಂತ್ ಅವರೇ. ವಿಶೇಷ ಅಂದರೆ ಪ್ರಶಾಂತವಾದ ಮನಸ್ಸು ಮಾತ್ರ ಎಣಿಕೆಯಲ್ಲಿ ತೊಡಗೋದಕ್ಕೆ ಸಾಧ್ಯ. ಅವರ ಹೆಸರು ಕೂಡ ತುಂಬ ಪ್ರಸಕ್ತವಾಗಿದೆ ಅಂತ ಪ್ರಾಸಂಗಿಕವಾಗಿ ಹೇಳೋದಕ್ಕೆ ಬಯಸ್ತೇನೆ. ಗೋವರ್ಧನ್ ಅವರೇ, ಅವರು ಬಯಾಲಜಿ ಮೇಸ್ಟ್ರು, ಅವರ ಹೆಸರು ಗೋವಿಂದ್. ಹಾಗಾಗಿ ಅಂಥ ಅಪರೂಪದ ವಿಶೇಷಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಇದೆ ಅಂತ ನಾನು ತುಂಬ ಸಂತೋಷ ಪಡ್ತಾ, ವಿಶೇಷವಾಗಿ ಎಳೆಯರನ್ನೇ ಉದ್ದೇಶಿಸಿ ಮಾತನಾಡುವ ಈ ಕಾರ್ಯಕ್ರಮದಲ್ಲಿ ಬೇರೆಯವ್ರಿಗೂ ಅನುಕೂಲ ಆಗಲಿ ಅಂತ ಪೋಷಕರನ್ನ ಮತ್ತೆ ಅಧ್ಯಾಪಕರನ್ನ ಮತ್ತೆ ವಿದ್ಯಾರ್ಥಿಗಳನ್ನ 3 ಜನರನ್ನು ಉದ್ದೇಶಿಸಿ ಮಾತನಾಡುವಂಥ ಕೆಲಸವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈಗ ಮೊದಲನೆಯ ಸ್ಲೈಡ್. ನಾನು ಮುಂಚೆನೆ ಹೇಳ್ತಾ ಇದ್ದೆ, ಯಾವಾಗ ಯಾವ ವಿದ್ಯಾರ್ಥಿಯು ಪ್ರಶ್ನೆ ಕೇಳಿದ್ವೋ ಆಗ ಅಧ್ಯಾಪಕರು ಸತ್ತೋದಾಗಿದೆ. ಯಾವ ಹುಡುಗನಿಗೆ ಒಂದೂ ಪ್ರಶ್ನೆ ಬರಲ್ಲ ಮೇಷ್ಟ್ರು ಪಾಠ ಮಾಡಿದಾಗ ಆ ಹುಡುಗನು ಸತ್ತಾಗಿದೆ. ಆದರೂ ನನಗೆ ಗೊತ್ತಿರೋ ಹಾಗೆ ಬೇರೆ ದೇಶಗಳ ವಿದ್ಯಾರ್ಥಿಗಳ ಸಂಪರ್ಕನೂ ನನಗಿದೆ. ಅಲ್ಲಿ ಅಧ್ಯಾಪಕರೆಲ್ಲ ಏನು ದೂರ್ತಾರೆ ಅಂದ್ರೆ, ಹುಡುಗರು ಎಷ್ಟೊಂದು ಪ್ರಶ್ನೆ ಕೇಳ್ತಾರೆ ಅಂದ್ರೆ ನಮ್ಗೆ ಪಾಠ ಮಾಡಕ್ಕೆ ಬಿಡಲ್ಲ ಅಂತ ಅವ್ರು ದೂರ್ತಾರೆ. ನಮ್ಮ ದೇಶದಲ್ಲಿ ಅದಕ್ಕೆ ವಿರುದ್ಧ, ಎಷ್ಟು ವರ್ಷ ಪಾಠ ಮಾಡಿದ್ರು ಒಂದು ಪ್ರಶ್ನೆನೂ ಕೇಳಲ್ಲ ಅಂತ ಇಲ್ಲಿಯೇ ದೂರಿದೆ. ಇದೇನೇ ಆಗಲಿ, ಕಲಿಕೆ ಅನ್ನೋದು ಅತ್ಯಂತ ಪ್ರಾಚೀನವಾದ ಕಸುಬು. ಬೇರೆ ಕಸುಬುಗಳೆಲ್ಲದಕ್ಕಿಂತ ಪ್ರಾಚೀನವಾದದ್ದು. ಭಗವದ್ಗೀತೆ ಉಪದೇಶದ ಗ್ರಂಥ. ಉಪನಿಷತ್ತಿನಲ್ಲಿ ಅನೇಕ ಪ್ರಶ್ನೆ ಉತ್ತರಗಳು ಬರುತ್ತೆ. ಪ್ರಶ್ನೋಪನಿಷತ್ ಅಂತಲೇ ಇದೆ. ಈ ಉಪನಿಷತ್ತು ಬರೆದ ಕಾಲದಲ್ಲಿ ಬೇರೆ ದೇಶಗಳಿಗಿಂತ ಎಷ್ಟು ಪ್ರಬುದ್ಧವಾಗಿದ್ರು ಭಾರತದವರು ಅನ್ನುವಂಥದ್ದು ಅರ್ಥ ಆಗುತ್ತೆ. ಅದರಲ್ಲಿ ಪ್ರಬುದ್ಧತೆಗೆ ಕಾರಣ ಏನು ಅಂತ ಅರ್ಥ ಆಗುತ್ತೆ. ಯಾಕೆಂದ್ರೆ ಏನನ್ನ ಕಲಿಸ್ಬೇಕಾದ್ರೂ ಪ್ರಶ್ನೆ ಉತ್ತರದ ಮೂಲಕನೇ ಕಲಿಸ್ತಾರೆ ಅನ್ನುವಂಥದ್ದು ಗಮನಿಸಬೇಕಾಗುತ್ತೆ. ಪ್ರಶ್ನೆ ಯಾಕೆ ಹುಟ್ಟುತ್ತಾ ಇಲ್ಲ ನಮ್ಮ ಹುಡುಗರಿಗೆ? ಭಯಕ್ಕೋ ಆತಂಕಕ್ಕೋ ಗೊತ್ತಿಲ್ಲ. ಆದ್ರೆ ನನ್ನ ಅಭಿಪ್ರಾಯ ಏನು ಅಂದ್ರೆ, ಹುಡುಗರ ಪ್ರಶ್ನೆ ಹುಟ್ಟುತ್ತೆ, ಅವರನ್ನು ಸಾಯಿಸ್ಬಿಡ್ತಾರೆ ಅಂತ. ಪ್ರಶ್ನೆ ಹುಟ್ಟೋಕೆ ಏನ್ ಬೇಕು? ಕುತೂಹಲ ಬೇಕು ಅನ್ನುವಂಥದ್ದು ನಮ್ಗೆಲ್ಲ ಗೊತ್ತಿರುವಂಥದ್ದೇ. ಕುತೂಹಲ ಅನ್ನಕ್ಕೆ ಇಂಗ್ಲಿಷ್ನಲ್ಲಿ ಏನಂತ ಹೇಳ್ತಾರೆ? ಕ್ಯೂರಿಯಾಸಿಟಿ ಅಂತ ಹೇಳ್ತಾರೆ. ಕ್ಯೂರಿಯೋ ಅಂತಂದ್ರೆ ವಿಚಿತ್ರವಾದ ವಸ್ತು ಅಂತ. ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಭಿನ್ನವಾಗಿ ಯಾವ್ದಿರುತ್ತೋ ಅದು ನಮ್ಮನ್ನ ಬಹಳ ಹೊತ್ತು ಕಾಡುತ್ತೆ. ಸರ್ಕಸ್ ನಲ್ಲಿ ಏನೇನೋ ಕಸರತ್ತು ಮಾಡ್ತಾರೆ, ಎಲ್ಲರನ್ನೂ ಮರೆತು ಬಿಡ್ತಾರೆ, ಆದ್ರೆ ಜೋಕರ್ನ ಮರೆಯೋದಿಲ್ಲ. ಯಾಕೆಂದ್ರೆ ಅವನ ವರ್ತನೆ, ಅವನ ಉಡುಪು ಬೇರೆಯವ್ರಿಗಿನ್ನ ಭಿನ್ನವಾಗಿರುತ್ತೆ. ಆಗ ನೋಡಿದ್ರೆ ಬೇರೆಯವರೆಲ್ಲ ಕಷ್ಟದ ಪ್ರಾಣದ ಹಂಗು ತೊರೆದು ಹುಲಿ ಬಾಯಿ ತಲೆ ಕೊಡೋರು ಇದ್ದಾರೆ, ಅದು ಜ್ಞಾಪಕ ಇರಲ್ಲ. ಆದ್ರೆ ಜೋಕರ್ ಇದಾನಲ್ಲ, ಅವನನ್ನು ಮರೆಯೋದಿಲ್ಲ. ಹಾಗಾಗಿ ಯಾವಾಗ ನಾವು ನೋಡುವ ವಸ್ತು ವಿಚಿತ್ರವಾಗಿ ಕಾಣುತ್ತೋ ಆಗ ಪ್ರಶ್ನೆ ಹೇಳುತ್ತೆ. ಪ್ರಶ್ನೆ ಹೇಳಿದ್ರೆ ಸುಮ್ಮನಾಗೋದಕ್ಕೆ ಬಿಡೋದಿಲ್ಲ. ಆ ಪ್ರಶ್ನೆ ಏನ್ ಮಾಡುತ್ತೆ? ಯಾರನ್ನಾರು ಕೇಳೋಣ ಅಂತ. ನೀವು ವೆಂಕಟೇಶ್ವರ ಸುಪ್ರಭಾತ ಕೇಳಿರ್ಬಹುದು, ಆದ್ರೆ ಗಮನಿಸಿರೋದಿಲ್ಲ. ಅದರಲ್ಲಿ ಒಂದು ಶ್ಲೋಕ ನಂಗೆ ತುಂಬಾ ಇಷ್ಟವಾದದ್ದು. ಆನೂಪುರಾರ್ಚಿತ ಸುಜಾತ ಸುಗಂಧಿ ಪುಷ್ಪವು, ಆ ಗೆಜ್ಜೆ ಮುಚ್ಚೋಗೋ ಹಾಗೆ ಚೆನ್ನಾಗಿ ಅರಳಿದ ಒಳ್ಳೆಯ ಹೂಗಳು ಪೂಜೆ ಮಾಡಿದ್ದಾರೆ. ಸೌರಭ್ಯ ಸೌರಭಕರವು ಸಮಸನ್ನಿವೇಶ. ಅಲ್ಲಿಯ ಸುಗಂಧ, ಹೂವಿನ ಸುಗಂಧ ಎಲ್ಲ ಕಾಲಿಗೆಲ್ಲ ವ್ಯಾಪಿಸ್ಬಿಟ್ಟಿದೆ. ಸೌಮ್ಯವು, ಏನು ವೆಂಕಟರಮಣ ಕಾಲೇನೆ ಹೂವೇನೋ ಅನ್ನೋ ಹಾಗಿದೆ. ಸದಾನುಭವ ನೇತಿ ನವಾನು
ತುಂಬಾ ಮುಖ್ಯ. ದಿನ ಪೂಜೆ ಮಾಡ್ತಾರೆ ಅಂತ ಅನ್ಕೊಳ್ಳೋದಂತೆ ವೆಂಕಟರಮಣ ಇವತ್ತು ಬೇರೆ ಹೋಗಿ ಪೂಜೆ ಮಾಡಿದ್ದಾರೆ. ಅದರಿಂದ ನವಾನುಭಾವ್ಯವು ಹೊಸತು ಅಂತ ಭಾವಿಸ್ತಾರಲ್ಲ, ಅಂತಹ ವೆಂಕಟೇಶ್ವರ ಶ್ರೀ ವೆಂಕಟೇಶ ಶರಣಂ ಪ್ರಪದ್ಯೆ ಅಂತಿದೆ. ಹಾಗೆ ತಾವು ಕೂಡ ನಿನ್ನೇನೂ ಬೇರೆ ಒಂದಿಷ್ಟು ಮಾತಾಡಿದ್ರು, ಬೋರ್ಡ್ ಮೇಲೆ ಬರೆದಿದ್ರು, ಇವತ್ತು ಹಾಗೆ ಬರೀತಾರೆ, ನಾಳೆನೂ ಹಾಗೆ ಬರೀತಾರೆ ಅಂತ ಯಾವತ್ತು ನೀವು ಯಾಂತ್ರಿಕವಾದಂತಹ ಆ ಸಮಾನ ಸಂಗತಿಗಳ ಕಡೆಗೆ ಗಮನ ಕೊಡ್ತೀರೋ ಆಗ ಪಾಠ ಅರ್ಥ ಆಗುತ್ತೆ. ಯಾವಾಗ ಪಾಠ ಅರ್ಥ ಆಗುತ್ತೆ ಅಂದ್ರೆ ಇವತ್ತೇನೋ ನಮ್ಮೆಷ್ಟು ಹೊಸದು ಹೇಳ್ತಾರೆ, ನಾನು ಇದುವರೆಗೂ ತಿಳ್ಕೊಂಡಿಲ್ಲೇ ಇರುವಂತಹ ಸಂಗತಿಯನ್ನು ನಾನು ಶಾಲೆಯಲ್ಲಿ ತಿಳ್ಕೊತೀನಿ ಅಂತ ನಿಮ್ಗೆ ಯಾವತ್ತು ಅನ್ಸುತ್ತೆ ಅವತ್ತು ಆ ಪಾಠಕ್ಕೆ ಒಂದು ಹೊಸ ಮೆರುಗು ಬರುತ್ತೆ ಅನ್ನೋವಂಥದ್ದನ್ನ ನಿಮ್ಗೆ ನಾನು ನೆನಪು ಮಾಡ್ತಾ ಇದ್ದೀನಿ. ನೀವೇ ನೋಡ್ಕೊಳ್ಳಿ, ನೀವು ಓದುವಾಗಿಂದ ಯಾವ ಮೇಷ್ಟ್ರ ಪಾಠ ನಿಮ್ಗೆ ಇಷ್ಟ ಆಗಿದೆ, ಯಾಕೆ ಇಷ್ಟ ಆಗಿದೆ ಅಂತ ನೋಡಿದ್ರೆ ಈ ಅಂಶ ತುಂಬಾ ಸ್ಪಷ್ಟ ಆಗುತ್ತೆ. ಆದ್ರಿಂದ ನನ್ನ ಮೊದಲನೇ ಮನವಿ ಏನಪ್ಪಾ ನಿಮ್ಗೆ ಅಂದ್ರೆ ಸಾಧ್ಯವಾದಷ್ಟು ಪ್ರಶ್ನೆ ಕೇಳಿ. ಪ್ರಶ್ನೆ ಕೇಳಿದಾಗ ಆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಆದ್ದರಿಂದ ಇಲ್ಲಿ ಬರೆದಿದೆ, ಲರ್ನಿಂಗ್ ಸ್ಟಾರ್ಟ್ ಫ್ರಮ್ ದಿ ಕ್ವಶನ್ ಆಫ್ ಎ ಪ್ಯೂಪಿಲ್. ಕಲಿಕೆ ಪ್ರಶ್ನೆಯಿಂದ ಪ್ರಾರಂಭ ಆಗಬೇಕು. ಪ್ರಶ್ನೆಯನ್ನ ಅಜ್ಞರು ಕೇಳಬೇಕು, ಉತ್ತರವನ್ನ ತಜ್ಞರು ಹೇಳಬೇಕು. ಇಲ್ಲಿ ರಿವರ್ಸು, ತಜ್ಞರು ಪ್ರಶ್ನೆ ಕೇಳಿದ್ರು ಅಜ್ಞರು ಉತ್ತರ ಹೇಳಲ್ಲ, ಅಜ್ಞರಂತೂ ಪ್ರಶ್ನೆನೇ ಕೇಳಲ್ಲ. ಇದು ನಮ್ಮ ಈಗ ಕೂಡಲೇ ಆಗ್ಬೇಕಾಗಿರುವಂತಹ ಬದಲಾವಣೆ. ಅದು ಒಬ್ಬ ಹುಡುಗ ಪ್ರಶ್ನೆ ಕೇಳಿದ್ರೆ ಮುಂದುವರಿಯೋದು ಹೇಗೆ? ನಾನು ರಸಾಯನಶಾಸ್ತ್ರದ ಮೇಷ್ಟ್ರು, ಎಲ್ಲದಕ್ಕೂ ವೇಗವರ್ಧಕ ಬೇಕು. ಯಾವುದು ವೇಗವರ್ಧಕ? ಎಕ್ಸ್ಕ್ಲಮೇಷನ್ ಆಫ್ ಎ ಟೀಚರ್. ಒಂದು ಆ ಪ್ರಶ್ನೆಯಲ್ಲೇ ಎಂಥ ವಿಶೇಷ ಇದೆ ಅಂತ ಯಾರು ಅಧ್ಯಾಪಕರು ಆ ಅಚ್ಚರಿಗೆ ಅಡಿಗೆರೆ ಹಾಕ್ತಾರೋ, ಅಚ್ಚರಿಗೆ ಅಡಿಗೆರೆ ಹಾಕಿದಾಗ ಅದೇನಾಗುತ್ತೆ, ವೇಗವರ್ಧಕವಾಗಿ ಕೆಲಸ ಮಾಡುತ್ತೆ. ಮುಂದಕ್ಕೆ ಏನಾಗುತ್ತೆ ಅಂತಂದ್ರೆ, ಯಾವ ಪರಿಕಲ್ಪನೆಯನ್ನು ಕುರಿತು ಹುಡುಗ ಪ್ರಶ್ನೆ ಹಾಕಿರ್ತಾನೋ ಅದಕ್ಕೆ ವಿವರಣೆ ಸಿಗುತ್ತೆ, ಎಕ್ಸ್ಪ್ಲನೇಷನ್ ಸಿಗುತ್ತೆ. ಹೀಗಾಗಿ ಇಲ್ಲಿ 3 ಅಂಶ ಇದೆ. ಒಂದು ಪ್ರಶ್ನೆ, ಅದಕ್ಕೆ ಮುಂಚಿಂದ ಹೇಳ್ಬಿಟ್ಟಿದ್ದೀನಿ, ಕುತೂಹಲ. ಕುತೂಹಲ ಪ್ರಶ್ನೆ ಆಗುತ್ತೆ, ಪ್ರಶ್ನೆಗೆ ಅಧ್ಯಾಪಕರು ಅಡಿಗೆರೆ ಹಾಕ್ತಾರೆ, ಅಡಿಗೆರೆ ಹಾಕಿದ್ದಕ್ಕೆ ಆಮೇಲೆ ವಿವರಣೆ ಬರುತ್ತೆ. ಈ ಚಿತ್ರ ನೋಡಿ, ಇದು ಇಲ್ಲಿರುವಂತದ್ದು ಎಕ್ಸ್ಕ್ಲಮೇಟರಿ ಮಾರ್ಕ್. ಟೀಚರ್ ಹ್ಯಾಸ್ ಬಿನ್ ಮೇಡ್ ಅನ್ ಎಕ್ಸ್ಕ್ಲಮೇಟರಿ ಮಾರ್ಕ್ ರಿವರ್ಸ್ಡ್. ಯಾಕಂದ್ರೆ ತಲೆ ಅಂತ ಅನ್ನಿಸ್ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿಗೆ ಹಾಕಿದ್ದಾರೆ ಅಷ್ಟೇ. ಹುಡುಗ ಕ್ವಶನ್ ಮಾರ್ಕ್, ಕ್ವಶನ್ ಬಂದು ಶರಣಾಗಿದೆ. ಯಾವುದಕ್ಕೆ? ಅಧ್ಯಾಪಕರಿಗೆ. ಆಗ ಶರಣಾದಾಗ ಈ ಅಧ್ಯಾಪಕರು ವಿವರಣೆಗಳನ್ನ ಕೊಡ್ತಾರೆ. ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಈ ಪ್ರಕ್ರಿಯೆ ಇದೆಯಲ್ಲ, ಕೇಳುವವರ ಪ್ರಕ್ರಿಯೆ, ಹೇಳುವವರ ಪ್ರಕ್ರಿಯೆ, ಅದು ಅದರಿಂದ ಬರುವ ಜ್ಞಾನದ ಪ್ರಕ್ರಿಯೆ ಇದೆಯಲ್ಲ, ಕಲಿಕೆ ಎಂಥ ವಿಚಿತ್ರವಾದ್ದು ಅಂದ್ರೆ, ಸಾಮಾನ್ಯಕ್ಕೆ ನಾನು ಮಾಡಿರೋ ಕೆಲಸ, ನಾನು ಮಾಡಿರೋ ಊಟ ನಂಗೆ ಸಂತೋಷ ಕೊಡುತ್ತೆ, ನಾನು ತಿಂದಿರೋ ಮಾಂಸ ನಂಗೆ ಸಂತೋಷ ಕೊಡುತ್ತೆ. ಆದ್ರೆ ಕಲಿಕೆಯ ಪ್ರಕ್ರಿಯೆ ಹಾಗಲ್ಲ. ಹೇಳ್ಕೊಟ್ಟವನಿಗೆ ಸಂತೋಷ, ಕೇಳಿದವರಿಗೆ ಸಂತೋಷ, ಅವರಿಬ್ರು ಕಲ್ತ್ಕೊಂಡಿರೋದು ನೋಡಿ ಸಂತೋಷ. ಹೀಗಾಗಿ ಅನೇಕರನ್ನ ಒಮ್ಮೆಗೆ ಸಂತೋಷ ಪಡಿಸುವ ಯಾವುದಾದರೂ ಒಂದು ಪ್ರಕ್ರಿಯೆ ಉದಾಹರಣೆ ಕೊಡಿ ಅಂತಂದ್ರೆ ಧೈರ್ಯವಾಗಿ ಕೊಡಬಹುದಾದ ಉದಾಹರಣೆ ಕಲಿಕೆ. ಆದ್ದರಿಂದ ಆತ್ಮೀಯರೇ, ಈ ಕಲಿಕೆ ಎಷ್ಟು ಚೆನ್ನಾಗಿ ಆಗುತ್ತೋ ಅಷ್ಟರ ಮಟ್ಟಿಗೆ ನಮ್ಮ ಸಮಾಜ ಉದ್ಧಾರ ಆಗುತ್ತೆ. ಮಕ್ಕಳಿಗೆ ನಾವು ಕಲಿಸೋದು ನೀವು ಪರೀಕ್ಷೆ ಮಾರ್ಕ್ಸ್ ತಗೊಳ್ಳಿ ಅಂತ ಮಾತ್ರ ಅಲ್ಲ, ಮನೆಗೆ ಹೋಗಿ ಚರ್ಚೆ ಮಾಡಿ ವಿಜ್ಞಾನ ಎಲ್ಲರಿಗೂ ತಲುಪೋ ಹಾಗೆ ಮಾಡಬೇಕು ಅನ್ನುವಂಥದ್ದು. ಆದ್ದರಿಂದ ನಾವು ಹೊತ್ತಿಸಿದ ದೀಪ ಸಮಾಜದಲ್ಲಿ ಆಗಬೇಕು. ಆದರೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಗಿದೆ, ಇಷ್ಟಾದರೂ ಅತ್ಯಂತ ಹೆಚ್ಚು ಸಂಖ್ಯೆಯ ವಿಜ್ಞಾನ ಪದವೀಧರರನ್ನ ನಮ್ಮ ದೇಶ ಉತ್ಪಾದನೆ ಮಾಡಿದ್ರು, ಅತ್ಯಂತ ಹೆಚ್ಚಿನ ಸಂಖ್ಯೆಯ ಮೂಢನಂಬಿಕೆಗಳು ಇದೆ. ಇದು ಯಾಕೆ ಹೀಗಾಗಿದೆ ಅಂದ್ರೆ ಪ್ರಶ್ನೆ ಮಾಡುವ ಪ್ರವೃತ್ತಿಯ ಕೊರತೆಯಿಂದ ಅಂತ ನಾವು ಹೇಳ್ಬೋದು. ಈಗ ಇವತ್ತಿನ ವಿಷಯದ ಶೀರ್ಷಿಕೆಗೆ ಬರೋಣ. ಮುಂದಿನ ಸ್ಲೈಡ್. ವಿನಯ ವಿಜಯ. ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ, ವಿನಯಕ್ಕೂ ವಿಜಯಕ್ಕೂ ಒಂದೇ ಒಂದು ಅಕ್ಷರ ವ್ಯತ್ಯಾಸ, ಮಧ್ಯದ ಅಕ್ಷರ ಮಾತ್ರ ಬದಲಾಗಿದೆ. ಸಾಮಾನ್ಯವಾಗಿ ಈ ಎರಡು ಏನಿದು, ಇದರಲ್ಲಿ ಅಧ್ಯಾಪಕರ ಪ್ರಸ್ತಾಪ ಇಲ್ಲ, ವಿದ್ಯಾರ್ಥಿಗಳ ಪ್ರಸ್ತಾಪ ಇಲ್ಲ, ಪೋಷಕರ ದಿಲ್ವೇ ಇಲ್ಲ, ವಿದ್ಯಾರ್ಥಿಗಳ ಗೆಳೆಯರದ್ದು ಇಲ್ಲ ಅಂತ ಶೀರ್ಷಿಕೆ ಕೊಟ್ಟಿದ್ದೀರಲ್ಲ ಅಂತ ನೀವು ಆಶ್ಚರ್ಯ ಪಟ್ರೆ ಮುಂದಕ್ಕೆ ಆಶ್ಚರ್ಯದಿಂದ ಶುರುವಾಗಬಹುದಲ್ಲ. ಅಧ್ಯಾಪಕ ಅಂದ್ರೆ ಎಕ್ಸ್ಕ್ಲಮೇಟರಿ ಮಾರ್ಕ್ ಅಂತ ಈಗ ಹೇಳಿದ್ನಲ್ಲ, ಈಗ ಶುರು ಮಾಡ್ತೀನಿ. ಮುಂದಿನ ಪಾಯಿಂಟ್, ವಿನಯ ವಿಜಯ ಎರಡೂ ಇದೆಯಲ್ಲ, ಅವೆರಡು ಹೆಸರಲ್ಲ.
ಬಗ್ಗೆ ಮಾತಾಡ್ತಿಲ್ಲ, ವಿಜಯದ ಬಗ್ಗೆ ಮಾತಾಡ್ತಿಲ್ಲ. ಆ ವಿನಯಕ್ಕೂ ವಿಜಯಕ್ಕೂ ಇರೋ ಸಂಬಂಧದ ಬಗ್ಗೆ ಮಾತಾಡ್ತೀವಿ. ಅದರಿಂದ ಅದು ಹೆಸರಲ್ಲ ಅಂತ. ವಿನಯ ಅನ್ನೋ ಪದ ನೋಡಿ, ವಿಶೇಷವಾದ ವಿಜಯ ಅನ್ನಿ ವಿಶೇಷವಾದ ಜಯ. ಅದರಿಂದ ವಿಶೇಷವಾದ ನಯ ಇದ್ದಷ್ಟು ವಿಶೇಷವಾದ ಜಯ ಬರುತ್ತೆ ಅನ್ನುವಂಥದ್ದು ಗಮನಿಸಬೇಕಾದಂತಹ ಸಂಗತಿ. ಆದ್ದರಿಂದ ಇಲ್ಲಿ ಕಲಿಕೆ ಅನ್ನೋದು ನಿಮ್ಮಲ್ಲಿ ನಿರೀಕ್ಷೆ ಮಾಡೋದು, PUC ಬರ್ಬೇಕಾದ್ರೆ SSLC ಮಾರ್ಕ್ಸ್ ಕಾರ್ಡ್ ನೋಡ್ತೀವಿ ನಾವು. ವಿನಯ ಇದೆಯಾ, ವಿಜಯದ ಕಡೆಗೆ ನೀವು ಹೋಗ್ತೀರಾ ಅಂತ ನಾವು ನೋಡ್ತಿಲ್ಲ. ಆದ್ರೆ ಅದು ಹೋಗ್ಬೇಕಾದ್ರೆ ಅವೆರಡು ಪರಸ್ಪರ ಪೂರಕವಾಗಿರ್ಬೇಕು ಅಂತ. ಈಗ ಮುಂದಿಂದು ಕಲಿಕೆಯನ್ನ ಶಾಲೆಯಲ್ಲಿ ಕಲಿಸ್ತಾರೆ ಅನ್ನೋದು ನಮ್ಮ ಹುಡುಗರಿಗಿರೋ ಅತ್ಯಂತ ದೊಡ್ಡ ಮೂಢನಂಬಿಕೆ. ಶಾಲೆಯಲ್ಲಿ ಕಲಿಸ್ತಾರೆ ನಿಜ, ಆದ್ರೆ ಅದು ಪರಿಪಕ್ವವಾಗೋದು ಸಮಾಜದಲ್ಲಿ ಆಗುವ ವಿದ್ಯಮಾನಗಳಿಗೆ ಶಾಲೆಯಲ್ಲಿ ಏನ್ ಕಲಿಸ್ತಾರೋ ಅದನ್ನ ಅನ್ವಯ ಮಾಡಿದಾಗ. ಸರ್ವಜ್ಞ ಹೇಳ್ತಾನೆ, ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಸರ್ವರೊಳ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ. ನಮ್ಮ ಹುಡುಗರು ಹೊರಗಡೆ ಪ್ರಪಂಚ ನೋಡಿದಾಗ ಇದು ನೋಡಿದ್ರೆ ಪರೀಕ್ಷೆಗೆ ಬರುತ್ತಿದ್ದು ಯಾವುದು ಬರೋದಿಲ್ಲ. ಆದ್ರಿಂದ ನಮ್ಗೆ ಇದೆಲ್ಲ ಬೇಕಾಗಿಲ್ಲ. ನಾವೇನಿದ್ರು ಪರೀಕ್ಷೆಗೆ ಪ್ರಶ್ನೆ ಉತ್ತರ, ಪ್ರಶ್ನೆ ಅನ್ನುವ ಎಂಜಿನ್ಗೆ ಉತ್ತರ ಅನ್ನೋ ಕಂಪಾರ್ಟ್ಮೆಂಟ್ ಜೋಡಿಸ್ಬಿಟ್ರೆ ಅಲ್ಲಿ ಕುತೂಹಲವೂ ಬೇಡ, ಜೀವನ ಪರಿಪಕ್ವವಾಗುವುದು ಬೇಡ, ಮಾಗೋದು ಬೇಡ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಈಗಿನ ದಿನಗಳಲ್ಲಿ ಗಮನಿಸಿ, ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಅಪ್ಲಿಕೇಶನ್ ಟೈಪ್ ಅಂತ ಹೇಳ್ತಾರೆ, ಅನ್ವಯದ ಮಾದರಿಯ ಪ್ರಶ್ನೆಗಳು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇದನ್ನ ಅನ್ವಯದ ಮಾದರಿಯ ಪ್ರಶ್ನೆಗಳನ್ನ ಹೆಚ್ಚಿಗೆ ಮಾಡಿದ್ರು ಅಂತಂದ್ರೆ, ಜೀವನವೇ ಬೇರೆ, ಪುಸ್ತಕನೇ ಬೇರೆ. ಇದು ನೀವು ಹೇಳೋದೆಲ್ಲ ಬರೀ ಥಿಯರಿಟಿಕಲ್ ಅಂತ ಹೇಳ್ತಾರೆ, ಪ್ರಾಕ್ಟಿಕಲ್ ಆಗಿಲ್ಲ ಅಂತ. ವಾಸ್ತವವಾಗಿ ಥಿಯರಿ ಬಂದಿದ್ದೆ ಪ್ರಾಕ್ಟಿಕಲ್ ನಿಂದ ಹೊರತು, ಥಿಯರಿ ಮಾಡ್ಬಿಟ್ಟು ಆಮೇಲೆ ಪ್ರಾಕ್ಟಿಕಲ್ ಮಾಡೋದು ನಾವು ಅಲ್ವಾ. ಕ್ಲಾಸಲ್ಲಿ ಥಿಯರಿ ಕಲ್ತ್ಬಿಟ್ಟು ಅದು ಪ್ರಾಕ್ಟಿಕಲ್ ಮಾಡ್ತಾರೆ. ಬಟ್ ವಿಜ್ಞಾನ ಅಥವಾ ಯಾವುದೇ ಕಲಿಕೆಯ ಶಾಖೆ ಪ್ರಾರಂಭ ಆದದ್ದು ಅನುಭವದಿಂದ, ಪ್ರಾಯೋಗಿಕವಾಗಿ ಮಾಡಿ ನೋಡಿದ್ದರಿಂದ. ಸಿದ್ಧಾಂತ ಆಮೇಲೆ ಬಂದಿದ್ದು. ನಾವು ಇದನ್ನು ಅನುಭವ ಮಾಡ್ಬಿಟ್ಟಿದ್ದೀವೇನೋ ಅಂತ ನನಗೆ ಅನೇಕ ಸಾರಿ ಅನ್ಸುತ್ತೆ. ಆದ್ಮೇಲೆ ಈಗ ಮುಂದಿನ ಒಂದು ವಿಷಯವನ್ನ ತಗೊಳ್ಳೋಣ. ಇದು ಮಂಕುತಿಮ್ಮನ ಕಗ್ಗದ ಪದ್ಯ. ಹೆಪ್ ಬದುಕ ನಿಂತು ಒಂಟಿತನದಲ್ಲಿ ಕಳೆವೆ ತಪ್ಪಿಕೊಳ್ಳೋ ವಿಶ್ವವನ್ನು ಮಂಕುತಿಮ್ಮ ಅಂತ. DVG ಹೇಳ್ತಾರೆ, ಬದುಕು ತುಂಬಾ ದೊಡ್ಡದು, ಎಷ್ಟೊಂದು ಜನರಿಂದ ಏನೇನೆಲ್ಲ ಕಲ್ತ್ಕೋಬೇಕು. ಅದರಿಂದ ನೀನು ನನ್ಗೆ ಯಾರು ಇಲ್ಲ, ನನ್ ಕಲ್ತ್ಕೊಳ್ಳೋದು ಕಷ್ಟ ಆಗ್ತಿದೆ, ಸರಿ ಯಾರು ಇಲ್ಲ ಅಂತ ಮಾಡ್ಕೊಂಡಿರೋರು ಯಾರು? ನಾನೇ. ಕಲ್ತಿರೋರ್ನ ಹತ್ರಕ್ಕೆ ಹೋಗಿ ಕ್ವಶನ್ ಮಾರ್ಕ್ ತರ ನಮಸ್ಕಾರ ಮಾಡಿದ್ರೆ ಯಾರೋ ಒಬ್ರು ಎಕ್ಸ್ಪ್ಲಮೇಟರಿ ಮಾರ್ಕ್ ಹೇಳ್ತಿದ್ರು. ಈ ನಮ್ಮ ಒಂಟಿತನವನ್ನ ನಾವೇ ಕಟ್ಟಿಕೊಂಡ ಕೋಟೆ ಅನ್ನೋದನ್ನ ಮರಿಬೇಡಿ. ಸಾಧ್ಯವಾದ ಮಟ್ಟಿಗೂ ಆ ಒಂಟಿತನದಿಂದ ಈಚೆ ಬನ್ನಿ. ನಾನು ಕೂಡ ಕಾಲೇಜಲ್ಲಿ ಪಾಠ ಮಾಡಿ ವಿದ್ಯಾರ್ಥಿಗಳಿಗೆ ನಾನು ಸೀಮಿತವಾಗಿದ್ದಿದ್ರೆ ಬಹುಶಃ ನಿಮ್ಗೆ ಇಷ್ಟೊಂದು ಹೇಳುವಂತ ಉತ್ಸಾಹ ನಂಗೆ ಬರ್ತಿರ್ಲಿಲ್ಲ. ಆದ್ರೆ ಕರ್ನಾಟಕ ಇಡೀ ಸುತ್ತಿ, ಸರ್ವಜ್ಞನ ಹಾಗೆ ಕರ್ನಾಟಕ ಇಡೀ ಸುತ್ತಿ ಆ ಅಧ್ಯಾಪಕರು ವಿದ್ಯಾರ್ಥಿಗಳು ನನ್ ಬೈತಾರೋ ಹೊಗಳ್ತಾರೋ ಎಲ್ಲವನ್ನೂ ಸ್ವೀಕರಿಸಿ ಎಲ್ಲವನ್ನೂ ಪಾಠವಾಗಿ ಮಾಡಿರುವ ಕಾರಣದಿಂದ ನಾನು ಇವತ್ತು ಮೈಕ್ ಇಲ್ದಲೇನೆ ಮಾತಾಡ್ತಾ ಇದ್ದೀನಿ. ಆದ್ದರಿಂದ ದಯಮಾಡಿ ಮಾಡಿ. ಈಗ ನೋಡಿ, ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಹೀಗೆ ಹೇಳುತ್ತೆ, ವಿದ್ಯಾ ದದಾತಿ ವಿನಯಂ ವಿನಯದ್ಯಾತಿ ಪಾತ್ರತಾಂ ಅಂತ ಮುಂದಕ್ಕೆ ಹೋಗುತ್ತೆ ಶ್ಲೋಕ. ಅಂದ್ರೆ ವಿದ್ಯೆ ವಿನಯವನ್ನು ಕೊಡುತ್ತೆ, ಅದನ್ನ ವಿನಯದಿಂದ ಸತ್ಪಾತ್ರರಾಗ್ತೀವಿ ಅಂತ ಮುಂದಕ್ಕೆ ಆ ಶ್ಲೋಕ ಹೇಳುತ್ತೆ. ಆದ್ರೆ ವಿಚಿತ್ರ ಏನು ಅಂದ್ರೆ, ವಿನಯವನ್ನ ವಿದ್ಯೆ ಕೊಡುತ್ತೆ ಸರಿ, ವಿದ್ಯೆಯನ್ನ ಯಾವುದು ಕೊಡುತ್ತೆ? ಈ ಪ್ರಶ್ನೆ ಹಾಕಿಲ್ಲ ಆ ಶ್ಲೋಕದಲ್ಲಿ. ನಾನು ಹೇಳ್ತೀನಿ, ವಿನಯಂ ದದಾತಿ ವಿದ್ಯಾ. ವಿದ್ಯೆ ಬರಬೇಕಾದ್ರೂ ಒಂದು ವಿನಯ ಇರಬೇಕು, ಇಲ್ಲದೆ ಬರೋದಿಲ್ಲ. ವಿನಯ ಇಲ್ದಿದ್ರೆ ವಿದ್ಯೆ ಬರೋದಿಲ್ಲ. ಆದ್ರಿಂದ ಈಗ ನಾವು ಎರಡು ಕಲ್ತ್ಕೋಬೇಕು. ವಿದ್ಯೆ ಬೇಕಾದಂತಹ ವಿನಯವನ್ನು ಕಲ್ತ್ಕೋಬೇಕು, ಆಮೇಲೆ ವಿನಯ ಕೊಡುವಂತ ವಿದ್ಯೆಯನ್ನು ಕಲ್ತ್ಕೋಬೇಕು. ಮೊದಲು ಕಲ್ತ್ಕೋಬೇಕಾದ್ದೇನು? ವಿದ್ಯೆಗೆ ಬೇಕಾದ ವಿನಯ. ಯಾರೋ ಬ್ಯಾಂಕ್ ಅಲ್ಲಿ ಸಾಲ ಕೊಡ್ತೀರಾ ಅಂತ ಕೇಳಿದಂತೆ, ಅದಕ್ಕೆ ಅವ್ರು ಹೇಳಿದಂತೆ, ಇಫ್ ಯು ವಾಂಟ್ ಟು ಟೇಕ್ ಲೋನ್ ಯು ಶುಡ್ ಹ್ಯಾವ್ ಮನಿ ಇನ್ ದಿ ಬ್ಯಾಂಕ್. ನಿಮ್ ಬ್ಯಾಂಕ್ ಅಲ್ಲಿ ಅಕೌಂಟ್ ಇಲ್ಲಿದೆ, ಯಾರು ದುಡ್ಡು ಕೊಡ್ತಾರೆ? ಹಾಗೆ ವಿನಯವನ್ನ ಸಂಪಾದಿಸಬೇಕಾದ್ರೆ ವಿನಯವನ್ನ ಇನ್ವೆಸ್ಟ್ ಮಾಡ್ಬೇಕು ತಾನೆ, ಹಣ ಹೂಡ್ಬೇಕು ತಾನೆ. ಹಾಗಾಗಿ ವಿದ್ಯಾ ದದಾತಿ ವಿನಯಂ ವಿನಯಂ ದದಾತಿ ವಿದ್ಯಾ ಅಂದ್ರೆ, ಈಗ ನಾನು ಏನ್ ಮಾತಾಡ್ತಾ ಇದ್ದೀನಿ, ಆ ವಿದ್ಯೆ ಕಲಿಯಲು ಬೇಕಾದ ವಿನಯ ಯಾವುದು ಅನ್ನೋದ್ರ ಬಗ್ಗೆ.
ವಿದ್ಯೆ ಕಲಿತಾದ ಮೇಲಿನ ವಿನಯ ಯಾವುದು ಅಂತ ಅನ್ನೋದ್ರ ಬಗ್ಗೆ ಅಲ್ಲ. ಒಂದಂಶ ಮರಿಬೇಡಿ, ನೀವು ಈ ವರ್ಷದ ಪರೀಕ್ಷೆಗೆ ನಾನು ಮಾತಾಡ್ತಿದ್ದೀನಿ ಅಂತ ತಿಳ್ಕೊಬೇಡಿ. ನೀವು ಎಲ್ಲಿವರೆಗೆ ನಿಮ್ಮ ಜೀವನದಲ್ಲಿ ಏನೇನು ಕಲಿಬೇಕು ಅಂತ ಇರ್ತೀರೋ ಅಲ್ಲಿವರೆಗೂ ಆ ವಿನಯ ಇದ್ರೇನೆ ಕಲ್ತ್ಕೊಳ್ಳೋಕೆ ಸಾಧ್ಯ ಆಗೋದ್ರಿಂದ ಇಡೀ ಜೀವನದ ಸಂದೇಶವನ್ನು ನಾನು ನಿಮ್ಮ ಮುಂದೆ ಸಂಕ್ಷೇಪವಾಗಿ ಕಾಲಮಿತಿಯಲ್ಲಿ ಹೇಳ್ತಾ ಇದ್ದೀನಿ ಅಂತ. ಮುಂದಿನ ಇದು ನೋಡಿ, ಸೋತ್ಸಾಹಕಂ ಸಂಬಂಧ ಹೇಗೆ ಬೆಳೆಯುತ್ತೆ? ಉತ್ಸಾಹ ಇದ್ದಾಗ ಬೆಳೆಯುತ್ತೆ ಅಲ್ವಾ? ನನಗೆ ಮಾತನಾಡುವ ಉತ್ಸಾಹ ಇಲ್ಲದಿದ್ರೆ ಮಾತಾಡೋಕ್ಕಾಗಲ್ಲ, ನಿಮಗೆ ಕೇಳುವ ಉತ್ಸಾಹ ಇಲ್ಲದಿದ್ರೆ ಕೇಳಕ್ಕಾಗಲ್ಲ. ಎರಡು ಉತ್ಸಾಹಗಳು ಪರಸ್ಪರ ಮುಖಾಮುಖಿಯಾದರೆ ಕಲಿಕೆ. ಅದಕ್ಕೆ ಸೋತ್ಸಾಹಕ ಸಂಬಂಧ ಅಂತ ಕರೀತಾರೆ. ನಾವು ಸಾಮಾನ್ಯಕ್ಕೆ ಇಲ್ಲಿವರೆಗೆ ಓದಿರೋ ಕೆಮಿಸ್ಟ್ರಿ ಏನು? ಕೆಮಿಕಲ್ ಇಂಟರಾಕ್ಷನ್ ಡಿಪೆಂಡ್ಸ್ ಅಪಾನ್ ದಿ ಆಟಮ್ ಪಾರ್ಟಿಸಿಪೇಟಿಂಗ್ ಇನ್ ದಿ ಮಾಲಿಕ್ಯೂಲ್. ಹೌದಲ್ವಾ? ಆಟಮ್ ಮೇಲೆ ಅವಲಂಬಿಸುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ವಿಚಿತ್ರ ಏನು ಅಂತಂದ್ರೆ ಆಟಮ್ಸ್ ಅದೇ, ಆದ್ರೆ ಅದ್ರ ಮಧ್ಯೆ ಇರೋ ಬಾಂಡ್ ಬೇರೆ ಆಗ್ಬಿಟ್ರೆ ಪ್ರಾಪರ್ಟಿನೂ ಬೇರೆ ಆಗುತ್ತೆ, ಲಕ್ಷಣ ಬೇರೆ ಆಗ್ಬಿಟ್ಟು. ಈ ಉದಾಹರಣೆಗೆ ವಜ್ರ ಗ್ರಾಫೈಟ್ ಎರಡು ತಗೊಳ್ಳಿ. ವಜ್ರ ಇದೆಯಲ್ಲ, ಹಾರ್ಡೆಸ್ಟ್ ಮೆಟೀರಿಯಲ್ ಅವೈಲಬಲ್ ಇನ್ ನೇಚರ್. ಗ್ರಾಫೈಟ್ ಇದೆಯಲ್ಲ, ಸಾಫ್ಟೆಸ್ಟ್ ಮೆಟೀರಿಯಲ್ ಅವೈಲಬಲ್ ಇನ್ ನೇಚರ್. ಆದ್ರೆ ಎರಡರಲ್ಲೂ ಇರೋದೇನಿದೆ? ಕಾರ್ಬನ್ ಇದೆ. ಎಷ್ಟು ವಿಚಿತ್ರ ನೋಡಿ. ಅಕಸ್ಮಾತ್ ಭರ್ತೃಹರಿ ನೀತಿ ಶತಕ ಬರೆಯುವಾಗ ಏನಾದರೂ ಕೆಮಿಸ್ಟ್ರಿ ಓದಿದ್ರೆ, ನಮ್ಮ ಕೆಮಿಸ್ಟ್ರಿ ಓದಾಗಿದ್ರೆ ಏನಂತ ಬರೀತಿದ್ದ ಅಂದ್ರೆ, ವಜ್ರಾದಪಿ ಕಠೋರಾಣಿ ಮೃದೂನಿ ಗ್ರಾಫೈಟ್ ಅಪಿ ಅಂತ ಬರೀತಿದ್ದ. ಅಂದ್ರೆ ಗ್ರಾಫೈಟ್ ಗೊತ್ತಿಲ್ಲ, ಅವನೇನ್ ಮಾಡ್ದ? ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತ ಅವನ ಅನುಭವದಲ್ಲಿ ಬರ್ದ. ವಜ್ರಕ್ಕೂ ಹೂವು ಹೋಲ್ಸಕ್ಕೆ ಸಾಧ್ಯವಿಲ್ಲ. ಎರಡರಲ್ಲಿರೋ ರಾಸಾಯನಿಕ ರಚನೆಯೇ ಬೇರೆ, ಎರಡರಲ್ಲಿರುವಂತಹ ವ್ಯತ್ಯಾಸಗಳು ಬಹಳ. ಆದ್ರೆ ಈ ಗ್ರಾಫೈಟ್ ವಜ್ರ ಇದೆಯಲ್ಲ, ಎರಡರಲ್ಲೂ ಇರೋದು ಕಾರ್ಬನ್ನೇ. ಹಾಗಾಗಿ ನಿರ್ಧಾರ ಮಾಡೋದು ಯಾವುದು? ಬಾಂಡ್, ಬಂಧ. ಆ ಬಂಧ ಇದೆಯಲ್ಲ, ಆ ಬಂಧದಿಂದ ಸಂಬಂಧ ಸೋತ್ಸಾಹಕ ಸಂಬಂಧ ಅಂತ ನಾನು ಹೇಳ್ತಾ, ಈಗ ನಾನು ವಿನಯ ಇದ್ದರೆ ಸಂಬಂಧ ಬೆಳೆಯುತ್ತೆ ಅಲ್ವಾ? ಅಲ್ಲಿ ನೋಡಿದ್ರಲ್ಲ, ಮೊದಲನೇ ಸ್ಥಿತಿಯಲ್ಲಿ ನಮಸ್ಕಾರ ಮಾಡೋದು ಅಂದ್ರೆ ಅಧ್ಯಾಪಕರು ಗುಲಾಮ ಆಗ್ಬೇಕು ಅಂತಲ್ಲ. ಪ್ರಶ್ನೆ ಏನಪ್ಪಾ ಅಂದ್ರೆ, ಭಗವದ್ಗೀತೆಯಲ್ಲಿ ಕೂಡ ಶ್ರೀಕೃಷ್ಣ ಹೇಳ್ತಾನೆ, ತದ್ವಿಧಿ ತದ್ವಿಧಿ ಪ್ರಣಪಾತನ ಪರಿಪ್ರಶ್ನೆಯನ್ನ ಸೇವೆಯ ಅಂತ ಇದೆ. ಪ್ರಣಿಪಾತ ಅಂದ್ರೆ ನಮಸ್ಕಾರ ಮಾಡೋದು, ಪರಿಪ್ರಶ್ನೆ ಅಂದ್ರೆ ಪದೇ ಪದೇ ಪ್ರಶ್ನೆ ಕೇಳೋದು. ಸೇವೆ ಮಾಡ್ಬಿಟ್ಟು ಗುರುವಿನಿಂದ ಅವ್ರಿಗೆ ಸೇವೆ ಯಾಕೆ ಮಾಡ್ಬೇಕು ಅಂದ್ರೆ ಅವ್ರಿಗೆ ಹೇಳ್ಬೇಕು ಅನ್ನೋ ಉತ್ಸಾಹ ಬರ್ಬೇಕಲ್ಲ. ಅದಕ್ಕೋಸ್ಕರ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯನ್ನ ಸೇವೆಯ ಅಂತಿದೆ. ನೀವು ಪ್ರಣಿಪಾತ ಮಾಡಿ ಅಂತ ಯಾವ ಅಧ್ಯಾಪಕರು ಇವಾಗ ಈಗಿನ ಕಾಲದಲ್ಲಿ ಹೇಳಲ್ಲ. ಅದು ಎರಡನೇದು ಮಾಡಿದ್ರೆ, ಪರಿಪ್ರಶ್ನೆಯನ್ನು ಮಾಡಿದ್ರೆ ಆಗ ಏನಾಗ್ಬಿಡುತ್ತಪ್ಪ ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ ಅನ್ನುವಂಥದ್ದು. ಇಲ್ಲಿ ಶಂಕರಾಚಾರ್ಯರ ಚಿತ್ರ ಕೊಟ್ಟಿದೆ. ಇದು ಧಾರ್ಮಿಕವಾದಂತಹ ಭಾಷಣ ಅಲ್ಲ. ಇಲ್ಲಿಗೆ ಯಾಕೆ ಶಂಕರಾಚಾರ್ಯರು ಕರ್ಕೊಂಡ್ಬಂದ್ರಿ ಅಂತ ನೀವು ಪ್ರಶ್ನೆ ಹಾಕೊಳ್ಳಿ ಅಂತ ಹಾಕಿದ್ದೀರಿ. ಶಂಕರಾಚಾರ್ಯರು ಎರಡು ಕಾರಣಕ್ಕೆ ನಾನು ಹೇಳೋ ಉಪನ್ಯಾಸಕ್ಕೆ ಪ್ರಸಕ್ತ. ಮೊದಲನೇದೇನಪ್ಪ ಅಂದ್ರೆ, ದೇವರನ್ನ ಏನಂತ ಕೇಳ್ಕೋಬೇಕು? ಮೊದಲನೇ ವಾರ ಏನ್ ಕೇಳಬೇಕು? ದೇವರು ದುಡ್ಡು ಕೊಡೋದು ಕೇಳ್ಬೇಕಾ? ಐಶ್ವರ್ಯ ಕೊಡೋದು ಕೇಳ್ಬೇಕಾ? ವಿದ್ಯೆ ಕೊಡೋದು ಕೇಳ್ಬೇಕಾ? ಅವ್ರವ್ರ ಇಷ್ಟ. ಅದು ಶಂಕರಾಚಾರ್ಯ ಅದೆಲ್ಲ ಬಿಟ್ಬಿಟ್ಟು ಅವಿನಯ ಅಪನಯ ವಿಷ್ಣು ಅಂತ ಕೇಳಿ, ನನ್ನ ಅವಿನಯವನ್ನು ಹೋಗ್ಲಾಡಿಸು. ನನ್ಗೆ ಅವಿನಯ ಯಾಕೆ ಬಂದಿದೆ? ಅಹಂಕಾರದಿಂದ ಬಂದಿದೆ. ಅಹಂಕಾರ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಕಲಿಕೆ ಸಾಧ್ಯ ಇಲ್ಲ. ನಾವೇಷ್ಟು ಏನ್ ಹೇಳ್ತಾನೆ ನಂಗೆ ಗೊತ್ತಿಲ್ಲ ಅಂತ ನೀವು ಯಾವತ್ತು ಹೇಳ್ತಿರೋ ಅಲ್ಲಿ ಕಣ್ಣು ಮುಚ್ಕೊಂಡ್ಬಿಡು. ಅಹಂಕಾರ ಅಂದ್ರೆ ಏನು ಅಂತ ಮನಸ್ಸಿನ ಕುರುಡು. ಕೆಲವರಿಗೆ ಕಣ್ಣಿನ ಕುರುಡು ಇರುತ್ತೆ, ಇನ್ ಕೆಲವರಿಗೆ ಮನಸ್ಸಿನ ಕುರುಡು ಇರುತ್ತೆ. ಕಣ್ಣು ಕುರುಡನ್ನು ಗುರುತಿಸ್ಬಿಡ್ಬೋದು, ಈ ಮನಸ್ಸಿನ ಕುರುಡು ಗೊತ್ತಾಗಲ್ಲ. ಆದ್ರೂ ಆ ಕುರುಡಿದ್ರೆ ಆಗಲ್ಲ ಅಂತ ಶಂಕರಾಚಾರ್ಯರು ಜೀವನದ ಗುರಿಯೇ ಕಲಿಕೆ, ಕಲಿಕೆಯ ಗುರಿ ಕಲಿಕೆಗೆ ಅಡ್ಡಿಯಾಗಿರೋ ಬಂಡೆ ಯಾವುದು? ಅವಿನಯ ಅಂತ ಹೇಳಿದ್ರು. ನನ್ನ ಉಪನ್ಯಾಸದ ಶೀರ್ಷಿಕೆಗೆ ಎಷ್ಟು ಬದ್ಧವಾಗಿ ಹೇಳಿದ್ದಾರೆ ಅನ್ನೋದನ್ನ ಗಮನಿಸಿ. ನಾನು ಅವ್ರು ಬೇರೆ ಇನ್ಯಾವುದೋ ಧಾರ್ಮಿಕ ವಿಚಾರಕ್ಕೆಲ್ಲ ನಾನು ತಗೊಂಡಿದ್ದು. ಅವ್ರನ್ನ ಆ ಶ್ಲೋಕ ಅಪರಾಧ ಕ್ಷಮಾಪಣಾ ಸ್ತೋತ್ರ ಅಂತ ಹೆಸರು. ಮೊದಲು ನಾವು ಮಾಡೋ ದೊಡ್ಡ ಅಪರಾಧ ಅಂದ್ರೆ ಅವಿನಯ ಅಂತ ಅವ್ರು ಹೇಳ್ಕೊಂಡು. ಎರಡನೇದು, ಅವರು ಮೋಹ ಮುದ್ಗರ ಅಂತ
ಒಂದು ಶ್ಲೋಕ ಬಂದಿದೆ, ಶ್ಲೋಕ ಸರಣಿ. ಅದನ್ನ ಮೋಹಮುದ್ಗರ ಅಂತ ಕರೀತಾರೆ, ಭಜಗೋವಿಂದಂ ಸ್ತೋತ್ರ ಅಂತ ಹೇಳ್ತಾರೆ. ಭಜಗೋವಿಂದಂ ಸ್ತೋತ್ರವನ್ನು ಶಂಕರಾಚಾರ್ಯರು ಬರೆದಿರೋ ಒಬ್ಬರೇ ಬರೆದಾಗ ಕಾಣೋದಿಲ್ಲ, ಅದು ನೋಡಿದ್ರೆ ಆ ಶ್ಲೋಕದ ಶೈಲಿ ಎಲ್ಲ ವ್ಯತ್ಯಾಸ ಕಾಣುತ್ತೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಶಂಕರಾಚಾರ್ಯರು ಪ್ರಾರಂಭ ಮಾಡಿದ್ರಂತೆ 5-6 ಶ್ಲೋಕ ಹೇಳ್ಬಿಟ್ರು, ಆಮೇಲೆ ಶಿಷ್ಯರಿಗೆ ಎನ್ಕರೇಜ್ ಮಾಡಿದಂತೆ ಮುಂದಕ್ಕೆ ನೀವು ಹೇಳಿ ಅಂತ. ಹಾಗಾಗಿ ಬೇರೆ ಬೇರೆ ಶಿಷ್ಯರು ಬೇರೆ ಬೇರೆ ಹೇಳಿದ್ರು ಅಂತ. ನಾವು ಅಧ್ಯಾಪಕರು ಇವಾಗ ನಾವು ಹೆಂಗೆ ಹೇಳ್ತೀವಿ, ನೀವೇನು ಕಷ್ಟಪಡಬೇಡಿ ವಿದ್ಯಾರ್ಥಿಗಳಿಗೆ, ನಾವೆಲ್ಲ ಮಾಡ್ಕೊಡ್ತೀವಿ, ನೀವು ಹೇಳಿಸ್ಕೊಂಡಿದ್ದಾರೆ ಅಂತ. ಕಷ್ಟ ಪಟ್ಟೋರಿಗೆ ಬರುತ್ತೆ ಹೊರತು, ಈಗ ಗರಡಿ ಮಾಡೋದನ್ನ ಹುಡುಗರ ಪರವಾಗಿ ಅಧ್ಯಾಪಕರು ಗರಡಿ ಮಾಡಿದ್ರೆ ಯಾರಿಗೆ ದೇಹ ಎಷ್ಟು ಪುಷ್ಟವಾಗುತ್ತೆ? ಆ ಮಹಾಶಯರು ಅವರು ಪಾಠ ಎಲ್ಲ ಹೇಳಿ ಅವ್ರು ಬರೆದಿರೋ ಶ್ಲೋಕನೇ, ನಾನ್ ಬರೆದಿರೋ ಶ್ಲೋಕನೇ ಹೇಳುವುದಿಲ್ಲ ಅವರು. ನನ್ನ ಹಾಗೆ ನೀವು ಶ್ಲೋಕ ಬರೀರಿ ಅಂತದ್ದು. ಇವತ್ತು ನಾವು ಆ ದೃಷ್ಟಿಯನ್ನ ನಾವು ಗಮನಿಸಬೇಕಾಗುತ್ತೆ ಅಂತ ಹೇಳಿ, ಈಗ ಮೊದಲನೇ ವಿಷಯಕ್ಕೆ ಬರ್ತಾ ಇದ್ದೀನಿ. ವಿಷಯ ಸಂಬಂಧ ಅಂತ. ವಿನಯ ಯಾರ ಬಗ್ಗೆ ಇರಬೇಕು ಅಂದ್ರೆ, ಚಿಕ್ಕವರಿಗೆ ದೊಡ್ಡವರ ಬಗ್ಗೆ ಇರಬೇಕು ಅನ್ನೋದು ಎಲ್ಲಾ ಕಡೆಗೂ ಪ್ರಚಾರ ಆಗೋಗಿದೆ. ವಾಸ್ತವವಾಗಿ ದೊಡ್ಡವ್ರಿಗೂ ಚಿಕ್ಕವ್ರ ಬಗ್ಗೆ ಒಂದು ವಿನಯ ಇದೆ. ವಿನಯ ಅನ್ನೋದು ಈ ವಯಸ್ಸಿನವರಿಂದ ಈ ವಯಸ್ಸಿನವ್ರಿಗೆ ಅಂತ ಇಲ್ಲ, ಎಲ್ಲ ವಯಸ್ಸಿನವ್ರಿಗೂ ಕೂಡ ಇರಬೇಕು. ಅವ್ರು ಯಾರೋ ಹೇಳ್ತಿದ್ರು, ಬೀಚಿ ಅವರು ಸರಿ ಬರೆದಿದ್ರು, ಏನಂತ ಅಂದ್ರೆ, ನಿಮ್ ಗಂಡ ಕುಡಿತಾರಲ್ಲ, ನಿನ್ ಮಗ ಕುಡಿತಾನಂತಲ್ಲ, ನಿನ್ ಗಂಡನ್ ಕಳಿಸಿ ಕುಡಿಯೋದು ಬೇಡ ಅಂತ ಹೇಳಕ್ಕೆ ಕರ್ಕೊಂಬ ಅಂತ ಹೇಳಿ, ಕುಡಿಯೋದು ಬೇಡ ಅಂತ ಹೇಳಿ ಅಂತ ಪಟ್ಟಣ ಹೇಳಿದ್ರು. ಅದಕ್ಕೆ ಬೀಚಿ ಹೇಳಿದೆ, ಅವ್ರು ಆಕೆ ಹೇಳಿದಂತೆ, ನಾನೇನೋ ನನ್ನ ಮಗನ್ನ ಕುಡಿಯೋದು ತಪ್ಪಿಸಕ್ಕೆ ನನ್ನ ಗಂಡನ್ ಕಳಿಸ್ತೀನಿ, ಅವನು ಅಲ್ಲೇ ಕುಡಿಯೋದು ಕಲ್ತ್ಕೊಂಡು ಅವರಪ್ಪ ಇಲ್ವಲ್ಲ, ಯಾರು ಕಳಿಸೋದು ಅನ್ನೋದು. ಹೀಗಾಗಿ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ, ವಿಷಯದ ಸಂಬಂಧ ಇದೆಯಲ್ಲ, ಸಂಬಂಧ ದೊಡ್ಡವ್ರ ಜೊತೆಲಿ ಚಿಕ್ಕವ್ರ ಜೊತೆಲಿ ಇದ್ದಲ್ಲ, ಅವರಪ್ಪನ ಕಳಿಸ್ಬೇಕು ಅಂತ ಯಾಕೆ ಅನ್ನಿಸ್ತು? ದೊಡ್ಡವರು ಹೇಳ್ಬೇಕು ಯಾವಾಗಲೂ, ಚಿಕ್ಕವರು ಹೇಳ್ಬೇಕು. ಇದೆಲ್ಲ ವಿನಯ. ವಸ್ತುಗಳ ಬಗ್ಗೆ ಒಂದು ವಿನಯ ಇರಬೇಕು. ಟಾಲ್ಸ್ಟಾಯ್ ಒಂದು ಕಾದಂಬರಿಯಲ್ಲಿ ಬರೀತಾನೆ, ಆ ಪಾತ್ರ ಎಷ್ಟು ಮೃದುವಾಗಿತ್ತು ಅಂತಂದ್ರೆ, ಬಾಗಿಲು ತೆಗೆಯುವಾಗಲೂ ಪಕ್ಕದವರಿಗೆ ಶಬ್ದ ಕೇಳಿದಾಗ ಬಾಗಿಲು ತೆಗೆಯೋನಂತೆ. ನಮ್ಮ ಹುಡುಗರು ಆಗಲ್ಲ, ಒದಿತಾರೆ ಬಾಗಿಲನ್ನ, ಅದಕ್ಕೆ ಜೀವ ಇಲ್ಲ ಅಂತ. ಆದ್ರೆ ಪರಿಪಕ್ವವಾದ ಮನಸ್ಸು ನಿರ್ಜೀವವನ್ನು ಕೂಡ ಹೇಗೆ ನೋಡುತ್ತೆ, ಅದಕ್ಕೆ ಜೀವ ಇದೆಯೇನೋ ಅನ್ನೋ ಹಾಗೆ ನೋಡುತ್ತೆ. ಜೀವ ಇದೆಯಲ್ಲ, ಯಾಕೆ ಒದಿಬಾರ್ದು ಸಾಲದಲ್ಲಿ ನೀವು ಕೇಳ್ಬೋದು. ಹಾಗೆ ಒದಿತಾ ಇರಿ, ಬೇಗ ಬಾಗಿಲು ಮುರಿದವರು ಆಯ್ತಲ್ಲ. ನಾವು ಜೀವ ಇರೋರು ಶ್ರೇಷ್ಠ ಅಂತ ನೀವು ಅನ್ಕೊಂಡಿದ್ದೀರಲ್ಲ, ಬದುಕಿರೋದೇ ನಿರ್ಜೀವದಿಂದ ಅಲ್ವಾ? ಆಕ್ಸಿಜನ್ ಇಲ್ದಿದ್ರೆ ಎಲ್ಲರೂ ಹೋಗ್ತಿದ್ರಿ, ಆಕ್ಸಿಜನ್ ಜೀವ ಇದೆಯಾ? ಹಾಗಾದ್ರೆ ನಾವು ಕೃತಜ್ಞವಾಗಿರ್ಬೇಕಾದ್ದು ನಮ್ಗೆ ಉಪಕಾರ ಮಾಡುವ ಸ್ನೇಹಿತರಿಗೂ ಆಕ್ಸಿಜನ್ ಬರೋದು. ಆಕ್ಸಿಜನ್ ಇಂದ ಶುರು ಮಾಡಿ ಕೊನೆಗೆ ಬರೋದು ಸ್ನೇಹಿತರು ಅಲ್ವಾ? ಆಕ್ಸಿಜನ್, ಸಸ್ಯ, ಪ್ರಾಣಿ, ನೀರು, ಪ್ರಕೃತಿ ಎಲ್ಲ ಆದ್ಮೇಲೆ ಕೊನೆಗೆ ಮನುಷ್ಯ. ನಾವು ಹಾಗಲ್ಲ, ಮನುಷ್ಯರಿಗೆ ಥ್ಯಾಂಕ್ಸ್ ಅಂತೀವಿ, ಆಕ್ಸಿಜನ್ ಯಾವತ್ತು ಹೇಳಿದಿರ ಥ್ಯಾಂಕ್ಸ್ ಹೇಳಿ? ಅದರಿಂದ ವಿಷಯದ ವಿನಯ, ವಸ್ತುವಿನ ವಿನಯ. ನಾವು ಶಾಲೆಯಲ್ಲಿ ಪಾಠ ಮಾಡುವಾಗ ಒಂದು ಸಾಲು ಹೇಳಿದ್ದೆ, ನಿಮ್ಮನ್ನು ಬೈತಿಲ್ಲ ನಾನು, ನನ್ನೇ ಬೈತೀನಿ. ನಾನು ಆಕ್ಸಿಜನ್, ನಾನು ಕೆಮಿಸ್ಟ್ರಿ ಮೇಲೆ ಏನ್ ಪಾಠ ಮಾಡ್ತೀನಿ? ಅಕರೆನ್ಸ್, ಪ್ರಿಪರೇಷನ್, ಪ್ರಾಪರ್ಟೀಸ್, ಯೂಸಸ್, ಮುಗಿದೋಯ್ತು. ಗ್ರಾಟಿಟ್ಯೂಡ್ ಅನ್ನೋ ಪದ ಬಂತ ಅಲ್ಲಿ ಬಂದಿಲ್ಲ. ಯಾರೋ ಒಬ್ಬ ಹುಡುಗ ಕೇಳಿದಂತೆ ಎದ್ದಿಟ್ಕೊಟ್ಟು ಪ್ರಶ್ನೆನ, ಅವನೇ ಮೇಷ್ಟ್ರು ಏನ್ ಪಾಠ ಮಾಡಿದ್ರು? ಆಕ್ಸಿಜನ್ ಉಸಿರಾಡೋಕೆ ಬೇಕು ಅಂತ ಪಾಠ ಮಾಡಿದ್ರು. ಆಕ್ಸಿಜನ್ ಅನ್ನ ಪ್ರೀಸ್ಲೆ ಕಂಡುಹಿಡಿದ ಅಂತ ಹೇಳಿದ್ರು. ಒಬ್ಬ ಹುಡುಗ ನಿಂತ್ಕೊಂಡು ಹೇಳಿದಂತೆ, ಪ್ರೀಸ್ಲೆ ಮುಂಚೆ ಏನ್ ಮಾಡ್ತಿದ್ರು ಸರ್ ಉಸಿರಾಡಕ್ಕೆ? ಅನುಮಾನ ಶುರುವಾಗಿತ್ತು. ಹೌದು, ಏನ್ ಮಾಡ್ತಿದ್ರು? ಮೇಷ್ಟ್ರು ಉತ್ತರ ಗೊತ್ತಾಗಲಿಲ್ಲ. ಅದ ಪರೀಕ್ಷೆ ಬರಲ್ಲ, ಸುಮ್ಮನಿರೋದು. ನಾನಿರೋದು ಪರೀಕ್ಷೆಗೆ ಉತ್ತರ ಹೇಳಕ್ಕೆ. ಪ್ರೀಸ್ಲೆ ಮುಂಚೆ ಯಾರು ಉತ್ತರ ಆಗ್ತೀವಿ, ಹ್ಯಾಕ್ ಉತ್ತರ ಆಗ್ತೀವಿ ಅಂತ ಪ್ರಶ್ನೆ ಬರುತ್ತೆ ಪರೀಕ್ಷೆಯಲ್ಲಿ ಬರಲ್ಲ. ಅದರಿಂದ ನಾನು ಹುಡುಗರಿಗೆ ಕಮ್ಮನ್ ಮಾಡ್ಬಿಟ್ರು, ಪರೀಕ್ಷೆ ಬರಲ್ಲ ಸುಮ್ಮನಿರು ಅಂತ. ಪ್ರಶ್ನೆ ತಪ್ಪಿರೋ ನೆಕ್ಸ್ಟ್ ಪಾಠದಲ್ಲ, ಕಂಡಿಡಿದ ಅನ್ನೋ ಪ್ರಧಾನದಲ್ಲಿ ಡಿಸ್ಕವರಿ ಇನ್ವೆನ್ಷನ್ ಅಂತ ಎರಡಿದೆ ಅಲ್ವಾ? ರೈಲ್ ಕಂಡಿಡಿದ ಅಂತ ಹೇಳ್ತೀವಿ, ಆಕ್ಸಿಜನ್ ಕಂಡಿಡಿದ ಅಂತ ಹೇಳ್ತೀವಿ. ಒಂದು ಡಿಸ್ಕವರಿ ಅಂದ್ರೆ ಇರೋದನ್ನು ಗುರುತಿಸೋದು, ಇನ್ವೆನ್ಷನ್ ಅಂದ್ರೆ ಹೊಸದನ್ನ ರೂಪಿಸೋದು. ಎರಡಕ್ಕೂ ಕಂಡಿಡಿದ ಅಂತಿದ್ರಿಂದ ಅವ್ರಿಗೆ ಆಕ್ಸಿಜನ್ ಎಲ್ಲ ಹೊಸದಾಗಿ ರೂಪಿಸಿದ ಅಂತ ತಿಳ್ಕೊಂಡ ಹುಡುಗ. ಹುಡುಗಂದು ತಪ್ಪಿಲ್ಲ, ಮೇಷ್ಟ್ರದ್ದು ತಪ್ಪಿಲ್ಲ, ತಪ್ಪಿರೋದು ಯಾರದು? ಭಾಷೆ. ಆ ಭಾಷೆ ತಪ್ಪಿದ್ದಾಗಲಾದ್ರೂ ಎಚ್ಚೆತ್ಕೊಬೇಡ ಮೇಷ್ಟ್ರು ಇಲ್ಲ, ಯಾಕೆ ಅದೇನು ಪರೀಕ್ಷೆ ಬರುತ್ತಾ?
ಓಕೆ. ಆದ್ದರಿಂದ ಇಲ್ಲಿ ಅಭಿರುಚಿ ಬೆಳೆಸಿಕೊಳ್ಳಬೇಕು. ನಾವು ಓದುವ ವಿಷಯದಲ್ಲಿ ಯಾವ ವಿನಯ ತೋರಿಸಬೇಕು ಅಂದ್ರೆ, ನಾನು ಓದುವ ವಿಷಯ ಬದುಕಿಗೆ ಮುಖ್ಯವಾದದ್ದು, ಪರೀಕ್ಷೆಗೂ ಮುಖ್ಯವಾದದ್ದು. ಇದನ್ನ ನಾನು ಕಲ್ತ್ಕೊಳ್ಳದೆ ಇದ್ರೆ ಅಷ್ಟರ ಮಟ್ಟಿಗೆ ನಾನು ಬದುಕಿನಿಂದ ವಂಚಿತನಾಗ್ತೇನೆ. ನನಗಿರೋ ಅನುಭವ ಕಡಿಮೆ. ನನಗಿನ್ನ ಮುಂಚೆ ಹುಟ್ಟಿದವರೆಲ್ಲ ಮಾಡಿರುವಂತ ಈ ವಿಷಯಗಳ ಸಂಗ್ರಹ ಈ ಪುಸ್ತಕ. ಅದನ್ನ ನಾನು ಮೊದಲಿಂದ ಮೈದುಂಬಿಸ್ಕೋಬೇಕು ಆಗಲ್ಲ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಲೆಟ್ ಅಸ್ ನಾಟ್ ರೀಇನ್ವೆಂಟ್ ದಿ ವೀಲ್. ಚಕ್ರನ ಯಾರು ಮಾಡಿದ್ವಿ, ನಿಮ್ ಚಕ್ರ ಬೇಡ, ನಾನು ಬೇರೆ ಮಾಡ್ತೀನಿ ಅಂದ್ರೆ ನೀವು ಕೊನೆಗೂ ಚಕ್ರಕ್ಕೆ ಬರಬೇಕು. ಯಾಕಂದ್ರೆ ಚಕ್ರ ಇದೆಯಲ್ಲ, ನೆಲದ ಸಂಪರ್ಕ ತುಂಬಾ ಕನಿಷ್ಠವಾದ್ದು, ಅದಕ್ಕೆ ಉರುಳುತ್ತೆ. ಚೆಂಡು ನೆಲದ ಸಂಪರ್ಕ ಕನಿಷ್ಠವಾದ, ಅದಕ್ಕೆ ಮುಂದಕ್ಕೆ ಹೋಗುತ್ತೆ. ಸೊ ನಾನು ಏನ್ ಹೇಳೋದಂದ್ರೆ, ಅಭಿರುಚಿ ಬೆಳೆಸಿಕೊಳ್ಳಬೇಕು. ಆದ್ರೂ ಕೆಲವು ಸರಿ ಯಾಕೋ ಬಯಾಲಜಿ ತುಂಬಾ ಬೋದು. ಯಾಕೆಂದ್ರೆ ಅದು ಟಂಗ್ ಟ್ವಿಸ್ಟರ್, ಉಚ್ಚರಿಸೋದೇ ಕಷ್ಟ ಅಂತ ಪದಗಳಿದೆ ಅಂತ ಮೊದಲನೇ ಇಂಪ್ರೆಷನ್ ಅಲ್ಲಿ ಅನ್ಸುತ್ತೆ. ಆದ್ರೆ ಆ ಅಭಿವೃದ್ಧಿಯಲ್ಲಿ ಬದಲಾಯಿಸ್ಕೊಳ್ಳೋಕೆ ಸಾಧ್ಯ, ನಾವು ಪ್ರಯತ್ನ ಪಟ್ಟರೆ. ಸಾಧ್ಯ ಆಗಲಿಲ್ಲ ಅಲ್ಲಿ ಗೋವರ್ಧನ್ ಅವ್ರನ್ನ ಕೇಳಿ, ಇದ್ರಲ್ಲಿ ಏನ್ ವಿಶೇಷ, ಇದನ್ನ ನಾನು ಹೇಗೆ ನೋಡಿದ್ರೆ ನನಗೆ ಜನ್ಮಕ್ಕೆ ಮರಿಬಾರ್ದು. ಒಂದ್ಸರಿ ಹೇಳಿದ್ದು ಜನ್ಮ ಹಂಗೇನ್ ಮಾಡ್ಬೋದು ಅಂತ ಕೇಳಿ. ಅದರಿಂದ ಅಭಿರುಚಿ ಬೆಳೆಸ್ಕೊಳ್ಬೇಕು, ಅಭಿರುಚಿ ಬದಲಾಯಿಸ್ಬೇಕು. ಅಭಿರುಚಿ ಬೆಳೆಸ್ಕೋಬೇಕು ಅಂದ್ರೆ ಹೇಗೆ ಬೆಳೆಸ್ಕೋಬೇಕು? ಹೇಗೆ ಬೆಳೆಸ್ಕೋಬೇಕು? ಅಭಿರುಚಿ ಉಳ್ಳವರ ಒಡನಾಟ. ಯಾರಿಗೆ ಅಭಿರುಚಿ ಇದೆಯೋ ಅವ್ರ ಜೊತೆ ಒಡನಾಟ ಮಾಡಬೇಕು. ಈಗ ನಾನು ಯಾಕೆ ಬಂದು ಉಪನ್ಯಾಸ ಮಾಡ್ತಿದ್ದೀನಿ, ನಾನು ನಿಮ್ಮ ಹಾಗೆ ಇದ್ದೆ, ಆಮೇಲೆ ಅಭಿರುಚಿ ಬೆಳೆಸ್ಕೊಂಡೆ. ನಾ ಬೆಳೆಸ್ಕೊಂಡಿದ್ದೀನಲ್ಲ, ನೀವು ಬೆಳೆಸ್ಕೊಳ್ಳಿ ಅಂತ ಹೇಳುವಂತ ಅಧಿಕೃತತೆ ನನಗಿದೆ, ಹೌದಲ್ಲ? ಅದಕ್ಕೋಸ್ಕರ ಮಾತಾಡ್ತಿದ್ದೀನಿ. ಅದೇ ಅಭಿರುಚಿ ಉಳ್ಳವರ ಒಡನಾಟ ಬೇಕು, ಅಧ್ಯಾಪಕರ ಭೇಟಿಗೆ ಅವಕಾಶ. ಈಗಂದ್ರೆ ಏನಂತ ನಾನು ಏನ್ ಹೇಳಕೊಟ್ಟಿದ್ದೀನಿ ಅಂದ್ರೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಒಬ್ಬರಿಗೆ ಬಯಾಲಜಿ ಇಂಟ್ರೆಸ್ಟಿಂಗು, ಇನ್ನೊಬ್ಬರಿಗೆ ಕೆಮಿಸ್ಟ್ರಿ ಇಂಟ್ರೆಸ್ಟಿಂಗು. ನೀವು ಏನ್ ಮಾಡ್ಬೇಕು, ಬಯಾಲಜಿ ಯಾರಿಗೆ ಇಂಟ್ರೆಸ್ಟ್ ಅವರು ಕೆಮಿಸ್ಟ್ರಿ ಅವ್ರ ಹತ್ರ ಹೋಗಿ, ನಿಮ್ಗೆ ಯಾಕೆ ಇದು ಇಂಟ್ರೆಸ್ಟ್ ಆಯ್ತು, ನಂಗೆ ಈ ಸಬ್ಜೆಕ್ಟ್ ಇಂಟ್ರೆಸ್ಟ್ ಆಯ್ತು ಅಂತ ಇಬ್ರು ವಿನಿಮಯ ಮಾಡ್ಕೊಂಡ್ರೆ ಅವಾಗ ಏನಾಗುತ್ತೆ ಹೇಳಿ, ಇಬ್ರಿಗೂ ಬರುತ್ತೆ, ಬಯಾಲಜಿನೂ ಬರುತ್ತೆ, ಕೆಮಿಸ್ಟ್ರಿನೂ ಬರುತ್ತೆ. ನಾನೇನು ಅವ್ನು ಕೇಳೋದು, ಅವ್ನು ಗೊತ್ತಿರೋದು ನಂಗೆ ಗೊತ್ತಿರೋ ಅಷ್ಟೇ ಅಂತಂದ್ರೆ ಅದೇ ಅಹಂಕಾರ, ಅದೇ ಅಭಿನಯ. ಅದಕ್ಕೋಸ್ಕರ ಅಭಿರುಚಿ ಉಳ್ಳವರ ಒಡನಾಟ. ನಾವೀಗ ಒಬ್ರು ಈ ಒಂದೇ ಕ್ಲಾಸಲ್ಲಿ ಕೆಲವು ಹುಡುಗರು ಕೆಲವು ಸಬ್ಜೆಕ್ಟ್ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಕೆಲವು ಹುಡುಗರು ಕಮ್ಮಿ ಬರುತ್ತೆ. ಕಮ್ಮಿ ಬಂದವರು ದೊಡ್ಡವರು ಜಾಸ್ತಿ ತಗೊಂಡವ್ರ ಹತ್ರ ಹೋಗಕ್ಕೆ ನೀವು ಅಹಂಕಾರ ಪಡ್ಕೊಂಡ್ರೆ ಆಗಲ್ಲ ಅಲ್ವಾ? ಏನಾಯ್ತು ಅದನ್ನ ಅದ್ರ ಬಗ್ಗೆ ತಿಳ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಒಂದು ನನ್ನ ತಮ್ಮನ ಮಗ, ಸಾಮಾನ್ಯಕ್ಕೆ ವಿದ್ಯಾರ್ಥಿಗಳು ಯಾರು ತುಂಬಾ ಇಂಟೆಲಿಜೆಂಟ್ ಇರ್ತಾರೋ ಅವ್ರು ಇಂಡಸ್ಟ್ರಿಯಸ್ ಆಗಿಲ್ಲ. ಬುದ್ಧಿವಂತರಾದವ್ರು ಜಾಸ್ತಿ ಕಷ್ಟಪಟ್ಟು ಕೆಲಸ ಮಾಡಲ್ಲ, ಹಾಗೆ ಬುದ್ಧಿವಂತಿಕೆ ಬದುಕಕ್ಕೆ ಹೋಗ್ತಾರೆ. ಯಾರು ಇಂಡಸ್ಟ್ರಿಯಸ್ ಇರ್ತಾರೋ ಅವ್ರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಅವ್ರು ಇಂಟೆಲಿಜೆಂಟ್ ಇರೋದಿಲ್ಲ. ಈ ಎರಡೂ ಇದ್ರೆ ಪರೀಕ್ಷೆ ಮಾರ್ಕ್ಸ್ ಬರೋದು. ಯು ಟೇಕ್ ಇಟ್ ಫ್ರಮ್ ಯು. ಎರಡೂ ಇದ್ರೆ ಯಾವ್ದು ಬರ್ತಾ ಇದೆ, ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಇಂಡಸ್ಟ್ರಿಯಸ್ ಮಾಡ್ತಾರೆ, ಇಂಡಸ್ಟ್ರಿಯಸ್ ತಿಳ್ಕೊಬಹುದು. ಇವರು ಇಂಡಸ್ಟ್ರಿಯಸ್ ಹುಡುಗರು ಇಂಟೆಲಿಜೆನ್ಸ್ ಕಲ್ತ್ಕೋಬಹುದು. ಇಬ್ರು ಕಲ್ತ್ಕೊಳ್ಳೋಕೆ ಅವಕಾಶ ಇದೆ. ಸ್ನೇಹಿತರಿರೋದು ಸ್ಪರ್ಧೆ ಮಾಡೋಕ್ಕಲ್ಲ, ಅಣಕಿಸ್ಕೊಳ್ಳೋಕ್ಕಲ್ಲ, ಬೈಯಕ್ಕಲ್ಲ, ಪರಸ್ಪರ ಪೂರಕವಾಗಿರೋದು. ಅದು ಆಮೇಲೆ ಬರ್ತೀನಿ. ಈಗ ವಿಷಯದ ಬಗ್ಗೆ ಹೇಳುವಾಗ ಇಷ್ಟು ಹೇಳಿದ್ದೀನಿ. ಒಲವು, ಒತ್ತಾಸೆ, ಒತ್ತಡ ಮೀರಲು ಪ್ರಯತ್ನಿಸಬೇಕು. ಮೊದಲು ಒಲವು ಅಂದ್ರೆ ಏನು ಅಂತ ಹೇಳ್ತೀನಿ. ಬಹಳ ಕಷ್ಟದ ಪದ ಇದು. ಅದರಲ್ಲೂ ಹದಿಹರೆಯದ ಹುಡುಗರು ಮುಂದೆ ಮದುವೆ ಇಲ್ಲದೆ ಇರೋ ಅಂತ ಹೇಳಿದ್ರೆ ಅದು ಎಷ್ಟು ಮಟ್ಟಿಗೆ ಇರ್ತದೆ. ಆದ್ರೂ ಹೇಳ್ತೀನಿ, ಒಲವು ಅಂದ್ರೆ ಯಾವ ಪ್ರಯೋಗ ಮಾಡಿದ್ರೆ ನಿಮ್ಗೆ ಸಂತೋಷ ಆಗುತ್ತೋ ಆ ವಿಷಯದ ಬಗ್ಗೆ ಇದ್ಕೊಳ್ಳಿ. ಯಾವ ವಿಷಯದನ್ನ ಜ್ಞಾಪಿಸ್ಕೊಂಡ್ರೆ ನೀವೇನು ಪ್ರಯೋಗ ಮಾಡಲ್ಲ, ಖುಷಿ ಆಗುತ್ತೋ ಆಗ ನಿಮ್ಗೆ ಆ ವಿಷಯದ ಬಗ್ಗೆ ಪ್ರೀತಿ ಇರುತ್ತೆ. ಯಾವ ವಿಷಯ ಮರೆಯಕ್ಕೆ ಪ್ರಯತ್ನ ಪಡ್ತೀರೋ ಅದ್ರ ಬಗ್ಗೆ ನಿಮ್ಗೆ ಖಂಡಿತ ಪ್ರೀತಿ ಇಲ್ಲ. ಕೆಮಿಸ್ಟ್ರಿ ಇದೆ, ಮಕ್ಕಳಿಗೆ ಮುಚ್ಕೊಂಡ್ರೆ ಮೇಸ್ಟ್ ಆ ಕಡೆ ಬಂದ್ರೆ ಯಾರು ನಮಸ್ಕಾರ ಮಾಡೋದು ಅಂತ ಆ ಕಡೆ ಹೋಗ್ತಾರಲ್ಲ, ಹಾಗೆ ನೀವು ನಿಮ್ಮ ಕೆಮಿಸ್ಟ್ರಿ ಬಗ್ಗೆ ಹೀಗೆ ಅಂತ ಅಂದ್ಕೊಂಡ್ರೆ ಆಗೋದಿಲ್ಲ. ಅದರಿಂದ ಒಲವು ಅನ್ನೋದು ಒಳಗಿನಿಂದ ಬರುವಂತದ್ದು, ಆ ವಿಷಯದ ಒಲವು. ಆಮೇಲೆ ಒತ್ತಾಸೆ ಅನ್ನೋದು ಕೂಡ ಒಳಗಿನಿಂದ ಬರೋದೆ, ಒಳಗಿನಿಂದ ಒತ್ತುಕೊಂಡು ಬರುವಂತಹ ಆಸೆ. ನಾನು ಯಾರೋ ಹೀಗೆ ಮಾತಾಡ್ತಿದ್ದೆ, ಮಧ್ಯ ಮಾತಾಡ್ದ, ಮಧ್ಯ ಮಾತಾಡ್ಬೇಡ, ನಂಗೆ ಒಳಗಡೆಯಿಂದ ಒದ್ಕೊಂಡು ಬರ್ತಾ ಇದೆ, ಅದು ಹೇಳ್ಬಿಡ್ತೀನಿ, ಆಮೇಲೆ ಮುಂದಕ್ಕೆ ಹೇಳ್ಬೇಕಾದ್ರೆ ಮಾತಾಡೋದು ಅಂತ ನಮ್ಮ ತರಗತಿಯಲ್ಲಿ ಅಧ್ಯಾಪಕನಾಗಿದ್ದ ಇದ್ದಾರೆ. ಆ ಹುಡುಗ, ಸರ್ ನೀವು ಮಾತು ಇವತ್ತು ಲೆಕ್ಚರ್ ಒದ್ಕೊಂಡು ಬರ್ತಿದ್ದೆ ಇದ್ರಲ್ಲ, ನಮಗೂ ಹಂಗೆ ಬರುತ್ತೆ ಸರ್, ನಮ್ಮ ಮಾತು ಯಾರು ಕೇಳೋದೇ ಇಲ್ಲ ಅಂತ ಹೇಳ್ತಿದ್ದ ಅವನು. ಸೊ ಹೀಗಾಗಿ ಆ ಒದ್ಕೊಂಡು ಬರುತ್ತಲ್ಲ ಅದು ಒತ್ತಾಸೆ. ಒತ್ತಡ ಅಂದ್ರೆ ಯಾರು ಗೊತ್ತಾ? ಒಳಗಿನಿಂದ ಬರೋದಲ್ಲ, ಹೊರಗಿನಿಂದ ಬರೋದು. ಅಪ್ಪ ಅಮ್ಮ ನೀವು ಫಸ್ಟ್ ರ್ಯಾಂಕ್ಗೆ ಬರಬೇಕು ಅಂತ ಹೇಳ್ತಾರೆ,
ಇನ್ಯಾರೋ ನೀನು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಹೆಸರು ತರಬೇಕು, ನೀನು ಸ್ಕೋರ್ ಮಾಡಬೇಕು ಅಂತ ಹೇಳ್ತಾರೆ. ಇದೆಲ್ಲ ಒತ್ತಡ ಆಗಿದೆ. ಒತ್ತಡ ಇದೆಯಲ್ಲ, ಜಾಸ್ತಿ ಹೊತ್ತು ಕೆಲಸ ಮಾಡೋಕ್ಕಾಗಲ್ಲ. ಆದ್ರಿಂದ ಒತ್ತಡ ಇರಬೇಕು, ಆದ್ರೂ ಜಾಸ್ತಿ ಒತ್ತಡ ಇರಬಾರ್ದು. ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕೆ, ಸರಿದೂಗಿಸೋಕೆ ಯಾವ್ಯಾವ ಬೆಳೆಸ್ಕೋಬೇಕು? ಒಲವು ಮತ್ತೆ ಒತ್ತಾಸೆ ಬೆಳೆಸ್ಕೋಬೇಕು. ಇದೇ ವಿಷಯದ ಜೊತೆಗೆ ನಾವು ಸಾಧಿಸಬೇಕಾದ ಸಂಬಂಧ. ನೋಡಿ, ವಿಷಯದ ಬಗ್ಗೆ ಎಂಥ ವಿನಯ ಇದೆ ಅಂತ ನಾವು ಪ್ರಾರಂಭದಲ್ಲಿ ಹೇಳ್ತೇವೆ. ನಾವು ಯಾವಾಗ ವಿನಯ ಅಂದ್ರೆ ಇನ್ನೊಬ್ಬ ಮನುಷ್ಯನ ಕಲ್ಪಿಸ್ಕೋತೀವಿ ಹೊರತು ನಾವು ಓದೋ ವಿಷಯನ ಕಲ್ಪಿಸ್ಕೊಳ್ಳೋದೇ ಇಲ್ಲ. ನೆಕ್ಸ್ಟ್, ರಿವಿಸಿಟ್ ದಿ ಫಸ್ಟ್ ಒಪಿನಿಯನ್ ಅಂತ. ನಮ್ಮ ಮೊದಲ ಸಂಗತಿಗಳಿರುತ್ತಲ್ಲ, ಯಾವಾಗಲೂ ನಂಗೆ ಮೊದಲನೇ ಲೆಕ್ಕ ಮಾಡಕ್ ಬರ್ದಿದ್ರೆ ನಂಗೆ ಲೆಕ್ಕ ಆದ್ರೆ ದುಃಖ, ನಂಗೆ ಮ್ಯಾಥಮೆಟಿಕ್ಸ್ ಬರೋಲ್ಲ ಅಂತ ತೀರ್ಮಾನ ಮಾಡೋದಲ್ಲ. ಹೀಗೆ ಮಾಡಿದಾಗ ಬರಲಿಲ್ಲ, ಇನ್ನೊಂದು ವಿಧಾನದಲ್ಲಿ ಮಾಡಬೇಕು ಅಂತ. ಅರಿಸ್ಟಾಟಲ್ ಅನ್ನುವಂಥ ದಾರ್ಶನಿಕರ ಹೆಸರು ಕೇಳಿಲ್ಲ. ಅವನು 2500 ವರ್ಷದಿಂದ ಹೇಳ್ದ, ಡೋಂಟ್ ಬಿಲೀವ್ ಯುವರ್ ಫಸ್ಟ್ ಥಾಟ್ಸ್, ಯು ರೀಕನ್ಸಿಡರ್ ಇಟ್, ದಟ್ ಮೇ ನೀಡ್ ಕರೆಕ್ಷನ್, ದಟ್ ಮೇ ಬಿ ರಾಂಗ್ ಆಲ್ಸೋ. ಅದರಿಂದ ದುಡುಕಿ ಬೇಗ ಉತ್ತರವನ್ನು ಕಂಡುಕೊಳ್ಳೋರು ಯಾರಿದ್ದಾರೋ ಅವರಿಗೆ ಏನಾಗುತ್ತೆ ಅಲ್ವಾ? ಅನೇಕ ಸಾರಿ ನೀವು ಪ್ರಶ್ನೆನೇ ಪೂರ್ತಿ ಓದಿರೋದಿಲ್ಲ, ಆ ಪ್ರಶ್ನೆ ಒಂದು 2 ಸಾರಿ ಕಾಣುತ್ತಲ್ಲ, ಅದರಿಂದ ಊಹೆ ಮಾಡ್ಕೊಂಡು ಮಾಡ್ತಿರ್ತೀರ. ವಾಸ್ತವದಲ್ಲೇ ಇಲ್ಲ. ನೀವು ಮೂಗೊರೆಸುವ ಪರಿವೆಯೇ ಇಲ್ಲ ಇವನಿಗೆ, ಮುಗಿಲ ಮಲ್ಲಿಗೆಗೆ ಕೂಡಿಸುವ ದನಿಗೆ. ಹೆಂಗಾಗುತ್ತೆ? ಮೊದಲು ಮೂಗೊರೆಸ್ಕೋಬೇಕು ತಾನೆ. ಮುಗಿಲ ಮಲ್ಲಿಗೆ ಘಮ ಬರಬೇಕು, ನೆನ್ನೆ ಆಗೋದು ಎಲ್ಲಿಗೆ ಬರುತ್ತೆ ಘಮ? ಆದ್ದರಿಂದ ಈ ನಿಮ್ಮ ಮೊದಲ ಅಭಿಪ್ರಾಯ ಯಾವುದೇ ವಿಷಯದ ಬಗ್ಗೆ, ಯಾವುದೇ ಅಧ್ಯಾಪಕರ ಬಗ್ಗೆ, ಯಾವುದೇ ಪರಿಕಲ್ಪನೆಯ ಬಗ್ಗೆ ಮೊದಲ ಅಭಿಪ್ರಾಯಕ್ಕೆ ಜೋತು ಬೀಳಬೇಡಿ. ಅದನ್ನ ಮರುಪರಿಶೀಲನೆ ಮಾಡೋದಕ್ಕೆ ಅವಕಾಶ ಇದೆ. ರಿವಿಸಿಟ್ ಅಂದ್ರೆ ಮರುಪರಿಶೀಲನೆ ಮಾಡುವಂತ ಅರ್ಥ. ಈಗ ಗೆಲೀಲಿಯೋ 2 ಚೆಂಡುಗಳನ್ನ ಮೇಲಿಂದ ಹಾಕ್ತಾ, ಒಂದೇ ಗಾತ್ರ ಇತ್ತು, ಭಾರವಾದ ಮೊದಲು ಬರುತ್ತಾ ಅಗ್ರವಾದ ಆಮೇಲೆ ಬರುತ್ತಾ ಅಂತ ಅನ್ಕೊಂಡಿದ್ದ. ಆ ಮೇಲಿಂದ ಪಿಸಾ ನಗರದ ವಾದಗೋಪುರದಿಂದ ಹಾಕಲ ಒಂದೇ ಸಮಯಕ್ಕೆ ಬಂತು ಅಂತ ಹೇಳಿದ್ರಲ್ಲ, ನಿಜವಾ ಅಂತ ಪರೀಕ್ಷೆ ಮಾಡೋದಕ್ಕೆ ಅವನ ಯಾರೋ ಗೆಲೀಲಿಯೋನ ಜೀವನ ಎಲ್ಲ ಅಧ್ಯಯನ ಮಾಡಿ, ಗೆಲೀಲಿಯೋ ಧರ್ಮೀಯ ಅವನು ಅಲ್ಲಿ ಹತ್ತಕ್ಕೂ ಆಗಲ್ಲ. ಎರಡನೇದು, ಅವನ್ ಮೇಲಿಂದ ಎತ್ತು ಹಾಕಿದ್ರೆ 2 ಒಂದೇ ಸಮಯಕ್ಕೆ ಬೀಳುತ್ತೆ ಅಂತ ಪ್ರಯೋಗ ಮಾಡಕ್ ಅವನ ಕಾಲದಲ್ಲಿ ಒಳ್ಳೆ ಗಡಿಯಾರ ಕೂಡ ಇದೆ. ಆದ್ರಿಂದ ಇದು ಇನ್ಯಾರೋ ಕಟ್ಟಿದ ಕಥೆ. ಆತರ ಅವನು ಮಾಡಿದ ಸಂಶೋಧನೆ ಅವನ ಹೆಸರು ಹೇಳಿದ್ದನ್ನು ಒಪ್ಕೊಂಡಿಲ್ಲ ವಿಜ್ಞಾನಿಗಳು ಎಲ್ಲ. ನಾನು ನೋಡೋಣ ಅಂತ ಮತ್ತೆ ಪರಿಶೀಲನೆ ಮಾಡಿದ್ರು. ಹಾಗೆ ಆರ್ಕಿಮಿಡೀಸ್ ಏನ್ ಮಾಡ್ತಿದ್ದ, ಶತ್ರುಗಳ ಹಡಗನ್ನೆಲ್ಲ ಸುಟ್ಟಾಕ್ಬಿಡ್ತಿದ್ದ ಅಂತ ವಿಜ್ಞಾನದ ಇತಿಹಾಸದಲ್ಲಿದೆ. ಆಗ ಇದು ಅಷ್ಟು ದೂರದಲ್ಲಿರೋ ಹಡಗನ್ನು ಇಲ್ಲಿಂದ ಸುಡೋಷ್ಟು ಬೆಂಕಿ ಹೆಂಗ್ ಬರಕ್ ಸಾಧ್ಯ? ಆ ಒಂದು ಕಾನ್ಕೇವ್ ಮಿರರ್, ನಿಮ್ನ ದರ್ಪಣ ತಯಾರಿಸ್ಬಿಟ್ಟು ಆ ಬೆಳಕು ಅಷ್ಟು ದೂರಕ್ಕೆ ಹೋಗಿ ಬೀಳೋ ಹಾಗೆ ಮಾಡ್ಬೋದು. ಆದ್ರೆ ಒಂದು ಹಡಗನ್ ಸುಡೋಷ್ಟು ಮಾಡಕ್ ಸಾಧ್ಯನಾ ಅಂತ ಅನುಮಾನ ಬಂತು. ಮತ್ತೆ ರಿವಿಸಿಟ್ ಮಾಡಿ ಅದೇ ಪ್ರಯೋಗ ಆಗಿನ ಕಾಲದಲ್ಲಿ ಇದ್ಗಾದು ಅವ್ರು ಮಾಡಿರಬಹುದಾದಂತ ಒಂದು ಕಾನ್ಕೇವ್ ಮಿರರ್ ಅಂತ ನಿಮ್ನ ದರ್ಪಣ ಎಲ್ಲ ಮಾಡಿದ್ರು. ಆಗ ಏನ್ ಗೊತ್ತಾಯ್ತಪ್ಪ ಅಂದ್ರೆ, ಅಲ್ಲಿ ಅವನು ಆ ಹಡಗಿನಲ್ಲಿ ಇರುತ್ತಲ್ಲ ಸೈಲ್ ಅಥವಾ ಒಂದು ಬಟ್ಟೆ ಇರುತ್ತಲ್ಲ ದಿಕ್ಕನ್ನು ಬದಲಾಯಿಸೋದಕ್ಕೆ, ಆ ಬಟ್ಟೆ ಸುಡಬಹುದು ಅಂತ ಗೊತ್ತಾಯ್ತು. ಬಟ್ಟೆ ಸುಟ್ಟರೆ ಹಡಗನ್ನ ನಿಯಂತ್ರಣ ಮಾಡಿ ಈ ಕಡೆ ಹೋಗು ಅಂತ ಹೇಳಕ್ಕಾಗಲ್ಲ. ಅದರಿಂದ ಶತ್ರುಗಳು ಹಡಗು ದಿಕ್ಕು ತೆಗೆಟ್ಟು ಹೋಗಿರ್ಬೋದು, ಅವ್ರ ಯುದ್ಧಕ್ಕೆ ಇಲ್ಲಿ ಬರಕ್ ಆಗದ ಸ್ಥಿತಿ ಉಂಟಾಗಿರ್ಬೋದು ಅಂತ ರಿವಿಸಿಟ್ ಇಂದ ಗೊತ್ತಾಯ್ತು. ನೆಕ್ಸ್ಟ್ ಡಿಕನ್ಸ್ ಅಂತ ಬಂದಿದ್ದೀವಿ. ಡಿಕನ್ಸ್ ಅನ್ನು, ಚಾರ್ಲ್ಸ್ ಡಿಕನ್ಸ್ ಅನ್ನೋನು ಒಬ್ಬ ಕಾದಂಬರಿಕಾರ. ಆ ರಿವಿಸಿಟ್ ಬಗ್ಗೆ ಬಹಳ ಸರಳವಾಗಿ ಒಂದು ಹೇಳ್ತಾನೆ. ಒಬ್ಬ ಹುಡುಗನ್ನ ಒಂದು ಬೆಟ್ಟದ ಮೇಲೆ ಇತ್ತು ಮನೆ, ತುಂಬಾ ಗಿಡ ಮರಗಳಿತ್ತು, ಅವನ್ನ ಸಮುದ್ರದ ತೀರ ಕರ್ಕೊಂಡು ಹೋಗ್ತಾರೆ. ರಾತ್ರಿ ಮಲ್ಲಿಕೊಡುತ್ತೆ ಮಗು. ಬೆಳಗ್ಗೆ ಏಳೋ ಹೊತ್ತಿಗೆ ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಗಾಡಿಯಲ್ಲಿ ಬೆಟ್ಟದಿಂದ ಇಳಿದು ಸಮುದ್ರದ ಹತ್ರ ಬಂದ್ರು. ಸಮುದ್ರದ ಹತ್ರ ಬಂದು ಕಣ್ತೆರೆದು ನೋಡುತ್ತೆ, ಈ ಕಡೆ ಎಲ್ಲ ಬರೀ ಸಮುದ್ರ, ಈ ಕಡೆ ಎಲ್ಲ ಬರೀ ಮರಳು, ಗಿಡ ಇಲ್ಲ, ಮರ ಇಲ್ಲ, ಏನೂ ಇಲ್ಲ. ಆಗ ಆ ಮಗು ಹೇಳುತ್ತೆ, ನಂಗೆ ಯಾಕೋ ಈ ಊರು ಚೆನ್ನಾಗಿಲ್ಲ, ನಮ್ಮೂರಿನಲ್ಲಿ ಇಷ್ಟು ಚೆನ್ನಾಗಿದೆ. ಅವನ್ನ ಕರ್ಕೊಂಡ್ ಬಂದಿರೋಳು ಕೆಲಸದವಳು, ಅವೇನು ಅವಿದ್ದು ಓದಕ್ ಬೆಳಗ್ಗೆ ಬರದೇ ಇರೋಳು. ಅವಳು ಆ ಮಗು ಹೇಳ್ತಾರೆ, ನೋ ಯು ಶುಡ್ ನಾಟ್ ಸೇ ಲೈಕ್ ದಟ್, ಯು ಶುಡ್ ಟೇಕ್ ಥಿಂಗ್ಸ್ ಆಸ್ ದೇ ಆರ್. ಅದು ಹೇಗಿದೆಯೋ ಅದರಲ್ಲೇ ಸೌಂದರ್ಯ ಕಂಡ್ಕೋಬೇಕು, ಹೀಗಿರ್ಬೇಕಾಗಿತ್ತು ಅಂತ ಯು ಕೆನಾಟ್ ಕಮೆಂಟ್ ಅಂತ ಹೇಳ್ತಾರೆ. ಆಗ ಹುಡುಗ ಮತ್ತೆ ನೋಡ್ತಾನೆ, ಅದೇ ಈ ಸಮುದ್ರದಲ್ಲಿ ಇದು ಒಂಥರ ಚೆನ್ನಾಗೇ ಇದೆಯಲ್ಲ, ಮರಳು ಒಂಥರ ಚೆನ್ನಾಗೇ ಇದೆಯಲ್ಲ
ಅಂತ ಅನ್ಸುತ್ತೆ. ಅದರಿಂದ ರಿವಿಸಿಟ್ ಮಾಡೋದನ್ನ ಮಾಡಕ್ ಸಾಧ್ಯ ಅನ್ನೋದು ಯಾರಿಗೆ ಸಾಧ್ಯ? ಯಾರಿಗೆ ಸಾಧ್ಯ? ಮಗು ಸಾಧ್ಯ. ಮಗುಗೆ ಒಬ್ಬ ಗುರು ಬೇಕು. ಅವಳೇನು ಓದ್ದೋಡಲ್ಲ, ಅನಕ್ಷರಸ್ಥ ಹೆಂಗಸು. ಅದರಿಂದ ಮಗು ಗುರು ಸೇರಿದ್ರೇನೆ ಕಲಿಕೆ. ಆ ಕಲಿಕೆನ ಜಾರಿಗೊಳಿಸಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಮಗುವಿನ ಮುಗ್ಧತೆ ಇರಬೇಕು, ಅಧ್ಯಾಪಕರಿಗೆ ಅದಕ್ಕೆ ಮನವರಿಕೆ ಮಾಡೋ ತಾಕತ್ತು ಇರಬೇಕು. ಎರಡು ಸೇರ್ಕೊಂಡ್ರೆ ಕಲಿಕೆ ಆಗುತ್ತೆ ಅಂತ. ಈಗ ಮುಂದಕ್ಕೆ ನೋಡೋಣ. ಪಾಠ ಮೇಲ್ ಹೇಳಿದಾಗ ಎಲ್ಲ ಚೆನ್ನಾಗಿ ಕಾಣುತ್ತೆ, ಆದ್ರೆ ಪರೀಕ್ಷೆ ಉತ್ತರ ಬರೆಯುವಾಗ ಎಲ್ಲ ಬರ್ತದೆ. ಆದ್ದರಿಂದ ಪಾಠ ಚೆನ್ನಾಗಿದೆ ಅಂತ ಅರ್ಥವಾಗಿದೆ ಅಂತ ನೀವು ನಂಗೆ ಅರ್ಥ ಆಗಿದೆ, ಮೇಷ್ಟ್ರ ಪಾಠ ಖುಷಿ ಆಗ್ತದೆ, ನಾನು ಎಂದೂ ಮುಖ ಗಂಟಾಗಲಿಲ್ಲ ಅಂತ ಅನ್ಕೋಬೇಡಿ. ಯಾಕೆಂದ್ರೆ ಪರೀಕ್ಷೆಯಲ್ಲಿ ಅವರು ಓದೋದು ಯಾವ್ದನ್ನ? ನೀವು ಬರೆಯೋ ಉತ್ತರ, ಹೌದಾ? ಆ ಉತ್ತರ ಬರೆಯುವಾಗ ಬರೆಯುವ ಸಾಮರ್ಥ್ಯ ಬೇಕು, ವೇಗವಾಗಿ ಬರೆಯುವ ಸಾಮರ್ಥ್ಯ ಬೇಕು, ತಪ್ಪಿಲ್ಲದೆ ಬರೆಯುವ ಸಾಮರ್ಥ್ಯ ಬೇಕು, ಹೌದಾ? ಆಮೇಲೆ ನಾನು ಬರೀಬಲ್ಲೆ ಅನ್ನುವಂಥ ವಿಶ್ವಾಸ. ಈ ವಿಶ್ವಾಸ ಅದೆಲ್ಲ ಬರೇ ಓದೋದ್ರಿಂದ ಆಗೋದಿಲ್ಲ. ಪ್ರತಿ 1/4 ಗಂಟೆ ಓದಿದ್ದಕ್ಕೆ 3/4 ಗಂಟೆ ಬರೆದ್ರೆ ಸಾಧ್ಯ. ನಿಮ್ಮಲ್ಲಿ ಅನೇಕರು ಕಡಿಮೆ ಅಂಕ ಬರೋದಕ್ಕೆ ಇಟಲಿಯು ನಿಮ್ಮ ಬರವಣಿಗೆ ವೇಗ ಸಾಲದು, ಸ್ಪಷ್ಟತೆ ಇಲ್ಲ. ಆ ಸ್ಪಷ್ಟತೆ ಬರೋದು ಯಾವಾಗ ಬರುತ್ತೆ? ಬರೆದು ಕಲ್ತ್ಕೊಂಡಾಗ. ಅದನ್ನ ನಾನು ಅನೇಕ ಸಾರಿ ಹೇಳ್ತಿದ್ದು ನಮ್ಮ ಸ್ನೇಹಿತರಿಗೆ, ನೀನ್ ಯಾವ ಕ್ಲಾಸಲ್ಲಿ ಓದ್ತೀಯ ಅಂತ ಕೇಳಬಾರ್ದು, ಯಾವ ಕ್ಲಾಸಲ್ಲಿ ಬರೀತೀಯ ಅಂತ ಕೇಳಬೇಕು. ಯಾಕಂದ್ರೆ ಕಲ್ತ್ಕೊಳ್ಳೋದಂದ್ರೆ ಓದೋದು ಅನ್ಕೊಂಡ್ಬಿಟ್ಟಿದ್ದಾರೆ ಹುಡುಗರು. ಓದುವಾಗ ತೂಕಡಿಸ್ಬಹುದು, ಬರೆಯುವಾಗ ತೂಕಡಿಸಿ ಹ್ಯಾಂಡ್ ರೈಟಿಂಗ್ ಕೆಟ್ಟೋಗುತ್ತೆ. ಮೋಸ ಮಾಡಕ್ ಸಾಧ್ಯವೇ ಇಲ್ಲ. ಅದರಿಂದ ಯಾರು ಬರೆಯುವುದ್ರ ಮೇಲೆ ಕಲಿಕೆ ಬರೆಯುವುದ್ರ ಮೇಲೆ ನಿಂತಿದೆ ಅಂತ ಅರ್ಥ ಮಾಡ್ಕೋತಾರೋ ಅವರು ಮೊದಲು ಅರ್ಥ ಮಾಡ್ಕೋತಾರೆ, ಬರೆಯುವ ಸಾಮರ್ಥ್ಯ ನೋಡ್ತಾರೆ, ವೇಗ ನೋಡ್ತಾರೆ, ತಪ್ಪಿಲ್ವ ಅಂತ ನೋಡ್ತಾರೆ, ಸ್ವಸಾಮರ್ಥ್ಯನ ಬರೆಯಬಲ್ಲೆ ಅಂತ ಕಲ್ತ್ಕೋತಾರೆ. ಈ ವಿಧಾನನ ಅನುಸರಿಸದೇ ಇರೋ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರು ಏನೂ ಮಾಡಕ್ಕಾಗಲ್ಲ. ಅದರಿಂದ ಈ ವಿನಯವನ್ನು ನಾವು ಕಲ್ತ್ಕೋಬೇಕು. ನಮಗೆ ಪರೀಕ್ಷೆಯಲ್ಲಿ ಓದಿದ್ದಕ್ಕೆ ಮಾರ್ಕ್ಸ್ ಕೊಡೋದಿಲ್ಲ, ಮಾತಾಡಿದ್ದಕ್ಕೆ ಮಾರ್ಕ್ಸ್ ಕೊಡೋದಿಲ್ಲ, ಬರೆದಿದ್ದಕ್ಕೆ ಮಾರ್ಕ್ಸ್ ಕೊಡ್ತಾರೆ. ಅದರಿಂದ ಇದ್ರ ಕಡೆಗೆ ಹೆಚ್ಚಿಗೆ ಗಮನ ಕೊಡಬೇಕು ಅಂತ ಕೇಳ್ತಾ ಮುಂದಿನ ಪಾಯಿಂಟ್ ಸಾಧ್ಯ ಪ್ರಶ್ನೆಗೆ ಉತ್ತರ. ಏನೇನು ಪ್ರಶ್ನೆಗಳು ಬರ್ಬೋದು ಈ ಚಾಪ್ಟರ್ ಅಲ್ಲಿ? 1 ಮಾರ್ಕಿಂದ ಎಷ್ಟು ಬರ್ಬೋದು, 2 ಮಾರ್ಕಿಂದ ಎಷ್ಟು ಬರ್ಬೋದು, 4 ಮಾರ್ಕಿಂದ ಎಷ್ಟು ಬರ್ಬೋದು, ನಂಗೆ ಎಷ್ಟು ಉತ್ತರ ಬರುತ್ತೆ ಅನ್ನೋದನ್ನ ನಮ್ಮ ಅಧ್ಯಾಪಕರು ಟೆಸ್ಟ್ ಮಾಡಿಬಿಡ್ಲಿ, ನಮ್ಗೆ ಆಗ್ಬೇಕು ಅಂತ ಕೂತಿರ್ಬೇಡಿ. ಅಧ್ಯಾಪಕರು ಮಾಡ್ತಾರೆ, ಆದ್ರೆ ನೀವು ಕೂಡ ನಿಮ್ಮನ್ನೇ ಪ್ರಶ್ನೆ ಮಾಡ್ಕೊಳ್ಳೋ ಹಾಗೆ ಒಂದು ಚಾಪ್ಟರ್ ಮುಗಿತಿದ್ದ ಹಾಗೆನೆ ಆ ಅಧ್ಯಾಯದಲ್ಲಿ ಎಂತೆಂಥ ಪ್ರಶ್ನೆ ಬರೋಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಕಂಡುಕೊಂಡ್ರೆ ಪ್ರಾಯ ವಿಷಯ ಸಂಬಂಧದ ಒಂದು ಹಂತವನ್ನು ನೀವು ಮುಟ್ತೀರಾ ಅಂತ ಕಾಲಮಿತಿಯಿಂದಾಗಿ ಹೇಳಿದ್ದೇನೆ. ಈಗ ಅಧ್ಯಾಪಕರೊಡನೆ ಸಂಬಂಧಕ್ಕೆ ನಾನು ಬರ್ತೇನೆ. ನೋಡಿ, ಅಧ್ಯಾಪಕರು ಅಂದ್ರೆ ಮೇಷ್ಟ್ರು ಅಂತ. ಬೀಚಿ ಒಂದ್ ಕಡೆ ಬರೀತಾರೆ, ಒಬ್ಬ ಕೋಳ ಹಾಕಿ ಕಳ್ಳ ಹಿಡ್ಕೊಂಡು ಹೋಗ್ತಿದ್ದಾರೆ. ಆ ಕಳ್ಳ ಅಳ್ತಿದ್ದ. ಆಗ ಹುಡುಗ ಕೇಳಿದ, ಯಾಕೆ ಅವ್ನು ಅಳ್ತಿದ್ದಾನೆ ಅಂತ. ಅವ್ನ ಜೈಲಿಗೆ ಹಾಕ್ತಾರೆ, ಅದಕ್ಕೆ ಕಳ್ತಿದ್ದಾನೆ ಅಂತ. ಅವ್ನು ಯಾಕೆ ಹೇಳ್ಬೇಕು? ಜೈಲಲ್ಲಿ ಮೇಷ್ಟ್ರು ಇಲ್ವಲ್ಲ. ಈ ಮಟ್ಟಕ್ಕೆ ನಮ್ಮ ಪ್ರೀತಿ ಅಧ್ಯಾಪಕರ ಮೇಲೆ ಏನಪ್ಪಾ ಅಂದ್ರೆ ನಮ್ಮನ್ನು ಗೋಳವಿ ಕೊಡಕ್ಕೆ ಹುಟ್ಟಿರೋದು ಅಂತ. ಆದ್ರೆ ಗೋಳವಿ ಕೊಡದೆ ಇದ್ರೆ ಕೆಲಸ ಆಗಲ್ವಲ್ಲ. ಗೋಳವಿ ಕೊಡೋದೇ ನಿಮ್ಗೆ ತೊಂದರೆ ಕೊಡಕ್ಕಲ್ಲ. ಇನ್ನೊಂದು ಮುಂದೆ ಕೇಳಿದೀನಿ, ಶಿಲ್ಪಿ ಶಿಲೆಯ ವೈರಿಯೇ. ಶಿಲ್ಪಿ ಬಡಿತಾನೆ, ಸ್ನಾನ ತಗೊಂಡು ಸುತ್ತಿಗೆ ತಗೊಂಡು, ವೈರಿಯೇ ಇಲ್ಲ. ನಿಮ್ಮ ಫೈನ್ ಟ್ಯೂನ್ ಮಾಡ್ತಾನೆ ಅಲ್ವಾ. ಬರೇ ಕಲ್ಲು ಹಾಕೊಂಡು ಮೊದಲು ಸ್ಥೂಲವಾದ ಆಕಾರ ಮಾಡ್ತಾರೆ, ಆಮೇಲೆ ಏನ್ ಮಾಡ್ತಾರೆ, ಸೂಕ್ಷ್ಮವಾದ ವಿವರಗಳನ್ನೆಲ್ಲ ಮಾಡ್ತಾರೆ, ಆಮೇಲೆ ಅಲಂಕಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದರಿಂದ ನೋಯಿಸುವುದು ನಿಜ. ಈಗ ಕಲಿಕೆ ಸಂತೋಷವೋ ದುಃಖವೋ ಹೇಳಿ? ಕಲಿಕೆ ಸಂತೋಷವೋ ದುಃಖ? ನಾವು ಹೇಳಿ ಯಾಕೆ ಸುಮ್ಮನೆ ಬಿಡ್ರಿ? ಹುಡುಗರ ಹತ್ರ ಯಾಕೆ ಅವ್ರು ಲೇಟ್ ಆಗುತ್ತೆ ಅವರೇ ಹೇಳ್ತಾರೆ ಅಂತ. ಕಲಿಕೆ ಸಂತೋಷವೂ ಹೌದು, ದುಃಖವೂ ಹೌದು. ಎರಡನೇ ವಿಚಿತ್ರ, ಕಲಿಕೆ ಮೊದಲಾಗೋ ದುಃಖವೇ. ಯಾಕೆಂದ್ರೆ ನಾವು ಇದುವರೆಗೂ ನಂಬ್ಕೊಂಡಿದ್ದೆಲ್ಲ ಸುಳ್ಳು ಅಂತಾರೆ. ಭೂಮಿ ತಪ್ಪೆ ಆಗಿದೆ ಅಂತ ನನ್ನ ಕಣ್ಣಿಗೆ ಕಾಣುತ್ತೆ, ಮೇಟ್ರು ಬಂದ ಕ್ಲಾಸಲ್ಲಿ ಗುಂಡಿಗಿದೆ ಅಂತಾರೆ. ನಾವು ಅವರ ವಾದ ಮಾಡಕ್ಕಾಗಲ್ಲ, ಕ್ವಾಲಿಫೈಡ್. ಅದರಿಂದ ಮೊದಲು ಕಲಿಕೆ ದುಃಖ. ಯಾಕೆಂದ್ರೆ ಕಲ್ತಿದ್ ಬಿಡ್ಬೇಕಲ್ಲ, ಅನ್ಲರ್ನಿಂಗ್ ಆಗ್ತದೆ ದುಃಖ.
ಆದ್ರೆ ಲರ್ನಿಂಗ್ ಆದ್ರೆ ಕಲ್ತು ಬಿಟ್ಟ ಮೇಲೆ ಏನಾಗುತ್ತೆ, ನಮ್ಮ ಕಲಿಕೆಯ ನಮ್ಮ ಅರಿವಿನ ದಿಗಂತ ದೊಡ್ಡದಾಗುತ್ತಲ್ಲ, ಅವಾಗ ಖುಷಿ ಆಗುತ್ತೆ ಅಲ್ವಾ. ಗೋವರ್ಧನ್ ಅವರು ಟ್ರಾನ್ಸ್ಪಿರೇಷನ್ ಹೇಳಿದಾಗ ದುಃಖ ಆಗುತ್ತೆ. ಆದ್ರೆ ಎಲ್ಲ ಪಾಠ ಮುಗಿದ್ಮೇಲೆ ಒಂದು ಮರ ನಾನು ನೋಡಿದ್ರೆ ಆ ಮರದಲ್ಲಿ ನಿರಂತರವಾಗಿ ನೀರಿನ ಆವಿ ಹೊರಗೆ ಬರ್ತಾ ಇದೆ. ಒಂದ್ ಕಡೆ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಹೋಗಿ ಒಳಗೆ ಹೋಗ್ತಿದೆ, ಈಚೆಗೆ ಬರಲ್ಲ. ಇನ್ನೊಂದ್ ಕಡೆ ಆಕ್ಸಿಜನ್ ಹೋಗ್ತಿದೆ, ಕಾರ್ಬನ್ ಡೈಆಕ್ಸೈಡ್ ಹೋಗಿ. ಇಲ್ಲಿ ಒಂದ್ ಕಡೆ ಕಾರ್ಬನ್ ಡೈಆಕ್ಸೈಡ್ ಬರ್ತಿದೆ. ಈಗ ಗಿಡಕ್ಕೆ ಒಂದು ಲಾಜಿಕ್ ಬೇಡವೆ? ಇಲ್ಲ ಕಾರ್ಬನ್ ಡೈಆಕ್ಸೈಡ್ ಹೀರ್ಕೋಬೇಕಪ್ಪ, ಇಲ್ಲ ಬಿಡ್ಬೇಕು, ಎರಡರಲ್ಲಿ ಒಂದ್ ಮಾಡ್ಬೇಕು. ಇದೇನಿದು ಅಂತ ಆಶ್ಚರ್ಯ ಆಗ್ತಿರ್ಲಿಲ್ಲ. ನಾವು ನೀವು ಓದಿದ್ರೆ ಆಗುತ್ತಾ? ಆಗೋದಿಲ್ಲ. ಅದರಿಂದ ಇಲ್ಲಿ ಅದರಿಂದ ಏನಾಗುತ್ತೆ ಅಂದ್ರೆ ವೈರಿ ಅಂತ ಅನ್ಸೋದು ಫಸ್ಟ್ ಇಂಪ್ರೆಷನ್. ಯಾಕೆ? ನನ್ನ ನಂಬಿಕೆಗಳ ಬುಡಾನೇ ಅಲ್ಗಾಡುತ್ತಾರೆ ಅವರು. ಆಮೇಲೆ ಸೆಕೆಂಡ್ ಇಂಪ್ರೆಷನ್ ಏನು? ಖುಷಿ ಆಗುತ್ತೆ. ಅದರಿಂದ ಖುಷಿ ಬೆಳಬೇಕಾದ್ರೆ ನಾವು ತಿಳಿಸ್ಕೋಬೇಕು. ನಾನು ಒಬ್ಬ ಭಾರತೀಯ ವಿಜ್ಞಾನ ಮಂದಿರದ ಪ್ರಾಧ್ಯಾಪಕರು, ನನಗಿನ ತುಂಬಾ ಓದೋರು, ಅಂತಾರಾಷ್ಟ್ರೀಯವಾದ ಪ್ರಸಿದ್ಧಿ ಇರೋರು. ಅವ್ರ ಪುಸ್ತಕ ನಾನು ಎಡಿಟ್ ಮಾಡಿಕೊಟ್ಟೆ, ಸಂಪಾದನೆ ಮಾಡಿಕೊಟ್ಟೆ. ನಾನು ಎಡಿಟರ್ ಅಲ್ಲ. ಅವರು ಫೋನ್ ಮಾಡಿದ್ರು, ನಂಗೆ ಭಯ ಹಾಕೊಂಡ್ಬಿಡ್ತು. ಏನು ನಾನು ಯಾಕೆ ಹೀಗೆಲ್ಲ ಮಾಡಿದ್ದೀರಾ ಅಂತ. ಅವ್ರು ಹೇಳಿದ್ರು, ನಾಗರಾಜ್, ಐ ಆಮ್ ಹ್ಯಾಪಿ ಅಬೌಟ್ ಯುವರ್ ಎಡಿಟಿಂಗ್ ಅಂತ. ಯಾಕೆ ಅಂತ ಹೇಳಿದೆ. ಇಲ್ಲ, ಐ ವಾಸ್ ವೆರಿ ಕ್ರೂಯಲ್ ಟು ಯುವರ್ ರೈಟಿಂಗ್, ನಾನೆಲ್ಲ ತಿದ್ದಿದೆ ಸಾಕಷ್ಟು ಅಂತಂದೆ. ಅದಕ್ಕೆ ಅವ್ರು ಹೇಳಿದ್ರು, ಇಟ್ ಈಸ್ ಸರ್ಜನ್ಸ್ ಕ್ರೂಯಲ್ಟಿ ಅಂತ. ಸರ್ಜನ್ಸ್ ಕ್ರೂಯಲ್ಟಿ ಹಾಗೆ ಟೀಚರ್ಸ್ ಕ್ರೂಯಲ್ಟಿ. ನೋಯಿಸಿ ನೋವನ್ನ ಕಳೆಯೋದು ಅಲ್ವಾ. ಅದರಿಂದ ಅಧ್ಯಾಪಕರ ದ್ವೇಷವನ್ನು ಸಲ್ಲದು, ವಿಷಯದ ದ್ವೇಷವನ್ನು ಸಲ್ಲದು. ಅದಕ್ಕೆ ಫಸ್ಟ್ ವಿಷಯ ಬರದೆ ವಿಷಯದ ದ್ವೇಷ ಹೋಗ್ಲಾಡಿಸ್ಬೇಕು ಅಂತ. ಈಗ ಅಧ್ಯಾಪಕರ ದ್ವೇಷ ಹೋಗ್ಲಾಡಿಸ್ಕೋಬೇಕು ಅಂತನ್ನುವಂಥದ್ದು ಸಂವಹನದ ಸವಾಲು. ಕಮ್ಯುನಿಕೇಶನ್. ಈಗ ನಾವು ಹುಡುಗರು ಬೇಗ ಮಾತಾಡ್ತಾರೆ, ನಾವು ಇಮೇಲ್ಸ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಅವ್ರು ಮಾಡಲ್ಲ. ಚೆನ್ನಾಗಿ ಮಾಡದೇ ಇರೋ ಮೇಷ್ಟ್ರಾಗೆ ನೀವು ಒಂದು ಗಂಟೆ ಇಲ್ಲಿ ಬಂದು ಮಾತಾಡಿ, ಅವಾಗ ಗೊತ್ತಾಗುತ್ತೆ, ಅಲ್ಲಿ ಗೊತ್ತಾಗುತ್ತೆ. ಮಾತಾಡೋದನ್ನ ಕಾಮೆಂಟ್ ಮಾಡ್ಬೋದು, ಕಲಿಸಾಗಿ ಮಾಡ್ಬೋದು, ಅದೇನು ಕಷ್ಟ ಇಲ್ಲ. ಆದ್ರೆ ನೀವೇ ಬಂದ್ರೆ ನಮ್ಮ ವಚನಕಾರರು ಹೇಳ್ತಾರೆ, ದೇವ್ರನ್ನೇ ಕೇಳ್ತಾರೆ, ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ. ನಿಜ, ಹೊಟ್ಟೆ ಹಸಿವಾಗಿರ್ತಾನೆ, ಸುಳ್ಳು ಹೇಳ್ತಾನೆ. ನೀನೊಮ್ಮೆ ಒಡಲುಗೊಂಡು ನೋಡ ರಾಮನಾಥ. ನಾನು ಹೇಳ್ತೀಯಲ್ಲ ಭಕ್ತ, ನೀನು ಹಸುವಾದ್ರೂ ಇರ್ಬೇಕು ಅಂತ, ನೀನೊಂದ್ಸರಿ ಬಾರಪ್ಪ, ನೀನು ಒಂದು ಹೊಟ್ಟೆ ಹಸಿವು ನೋಡ್ಕೋ, ಅವಾಗ ನಿಂಗೆ ಗೊತ್ತಾಗುತ್ತೆ ಅಂತ ದೇವ್ರು ಕೇಳಿದವರು ದೇಶ ಇದೆ. ಅದರಿಂದ ಅದೆಲ್ಲ ಅದೊಂದು. ನೆಕ್ಸ್ಟ್, ಕೋಪದ ಅನಿಸಿಕೆ ಸತ್ಯವಲ್ಲ ಅಂತ ಮುಂದಿನ ಪಾಯಿಂಟ್. ನೆಕ್ಸ್ಟ್, ಅವ್ರಿಗೂ ಏನೋ ಬೇಜಾರಾಗಿರುತ್ತೆ. ನಿನ್ ಲೆಕ್ಕನ ಅವ್ರು 3 ಸರಿ ಹೇಳಿದ್ದನ್ನು ತಪ್ಪು ಮಾಡಿದಾಗ ನಿನ್ ಜನ್ಮದಲ್ಲಿ ಬರಲ್ಲ ಹೋಗೋ ನಿನ್ ಲೆಕ್ಕ ಅಂತ ಬೈದಿರ್ತಾರೆ. ನಮ್ಮ ನೆಕ್ಸ್ಟ್ ಹೇಳ್ಬಿಟ್ಟಿದ್ದಾರೆ, ಜನ್ಮದಲ್ಲಿ ನನ್ ಲೆಕ್ಕ ಬರಲ್ಲ ಅಂತ ನೀವು ತೀರ್ಮಾನ ಮಾಡಿದ್ರೆ ನೀವು ತಿರ್ಗಾ ಅದನ್ನು ಮತ್ತೆ ಪ್ರಯತ್ನ ಮಾಡೋಕೆ ಆಗಲ್ಲ. ಅದರಿಂದ ಕೋಪದ ಅನಿಸಿಕೆ ಅನ್ನೋದು ಆ ಕ್ಷಣದಲ್ಲಿ ಅವರು ನಮ್ಮ ಮೇಲಿನ ಕೋಪ ಅಲ್ಲ, ವಿದ್ಯಾರ್ಥಿ ಮೇಲಿನ ಕೋಪ ಅಲ್ಲ, ಅವ್ರು ಹೇಳಿದ ದಂಡ ಆಗೋಯ್ತಲ್ಲ ಅನ್ನೋ ಕೋಪ ಇರ್ಬೋದು. ಅದರಿಂದ ಕೋರ್ಟಲ್ಲಿ ಕೂಡ ನಾನು ಕೋಪದಲ್ಲಿ ನನ್ನ ಹೆಂಡತಿನ ಬೈದು ಬಿಟ್ಟೆ ಅಂದ್ರೆ ಕೋರ್ಟ್ ಕ್ಷಮಿಸುತ್ತೆ. ಹಾಗಾಗಿ ಆ ಅಧ್ಯಾಪಕರನ್ನ ಏನೋ ಕೋಪದಲ್ಲಿ ಹೇಳಿದ್ದೇನೆ ಪರಿಪೂರ್ಣ ಸತ್ಯ ಅಂತ ಅನ್ಕೋಬೇಡಿ ಅನ್ನುವಂಥದ್ದು. ಅನ್ಕೊಂಡ್ಬಿಟ್ರೆ ಅಧ್ಯಾಪಕ ವಿದ್ಯಾರ್ಥಿ ಸಂಬಂಧ ಇದಾಗೋದಿಲ್ಲ. ನೆಕ್ಸ್ಟ್, ಪ್ರೇರಿಸುವುದಲ್ಲ ಪ್ರೇರಿಸುವುದು ಅಂತ. ಅಧ್ಯಾಪಕರು ಹೊಸ ಹೊಸ ಪಾಠ ಹೇಳ್ತಾ ಹೇಳ್ತಾ ನಂಗೆ ಒಬ್ಬ ವಿದ್ಯಾರ್ಥಿ ಕಾಗದ ಬರ್ತಿದ್ದ, ಏನ್ ಸರ್ ವರ್ಷ ಕಳೆಯೋ ಹೊತ್ತಿಗೆ ಸೆಂಟೆನ್ಸ್ ಪ್ರೇರಿಸ್ಬಿಡ್ತಾರೆ, ನಾವು ಎಷ್ಟು ಅಂತ ನಾಮಕ ಇಟ್ಕೊಳ್ಳೋದು. ಬಯಾಲಜಿ ಮೇಷ್ಟ್ರು ಬರೀ ಬಯಾಲಜಿ ನಾಮಕ ಇಟ್ಕೊಳ್ಳೋದು. ನಾವು ಬಯಾಲಜಿ ಇಟ್ಕೋಬೇಕು, ಫಿಸಿಕ್ಸ್ ಇಟ್ಕೋಬೇಕು, ಕೆಮಿಸ್ಟ್ರಿ ಇಟ್ಕೋಬೇಕು, ಕನ್ನಡ ಇಟ್ಕೋಬೇಕು, ಇಂಗ್ಲಿಷ್ ಇಟ್ಕೋಬೇಕು, ಎಲ್ಲ ಪ್ರೇರಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ದ. ನಾನು ಹೇಳಿದೆ, ಅವರು ಪ್ರೇರಿಸಿಲ್ಲ, ನೀನು ಪ್ರೇರಿಸಿದ್ದಾರೆ ಅಂತ ತಿಳ್ಕೊ, ಅದನ್ನ ಪ್ರೇರಣೆಯಾಗಿ ಸ್ವೀಕರಿಸಿದ್ರೆ ಆಯಾಸ ಆಗುದಿಲ್ಲ ಅಂತ ನಾನು ಹೇಳಿದೆ ಅವರಿಗೆ. ಅದರಿಂದ ದಯಮಾಡಿ ಪಾಠವನ್ನ ಪ್ರೇರಿಸಿದ್ದಾರೆ ಅಂತ ಯಾವತ್ತೂ ಭಾವಿಸಬೇಡಿ. ಅವರು ಈಗ ನಿಮ್ಗೆ ಒಂದೇ ಸಬ್ಜೆಕ್ಟ್ ಪಾಠ ಮಾಡ್ತಿರ್ಬೋದು, ಓದುವಾಗ ಅವರು ಎಲ್ಲ ಓದಿದ್ದಾರೆ ತಾನೆ. ನೀವೇನ್ ಸಮಸ್ಯೆ ಎದುರಿಸಿದಾರೋ ಅವರು ಎದುರಿಸಿದಾರೆ ತಾನೆ, ಅವ್ರಿಗೂ ಸಹಾನುಭೂತಿ ಇರ್ಬೇಕು ತಾನೆ ನಿಮ್ಗೆ. ಹಾಗಾಗಿ ಅಧ್ಯಾಪಕರ ಬಗ್ಗೆ ಅಧ್ಯಾಪಕರ ಪ್ರೇರಣೆಯನ್ನು ಸ್ವೀಕರಿಸಬೇಕಾದ್ರೆ ಆ ಪ್ರೇರಿಸಿರೋದ್ರಲ್ಲಿ ಏನೋ ವಿಶೇಷ ಇದೆ ಅಂತ ನೀವು ಕಂಡುಕೊಂಡಾಗ ಮಾತ್ರ ಮಾಡಕ್ ಸಾಧ್ಯ. ಮುಂದಿನ ಅಧ್ಯಾಪಕರಿಗೆ 3 ಪಾತ್ರ ಇದೆ. ಏನದು? ಈ ಇನಿಷಿಯೇಟ್ ಲೆಸನ್ ಪ್ರಾರಂಭಿಸ್ತಾರೆ, ಈಗ ಓದಿದ್ರೆ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಪ್ರತಿಸ್ಪಂದನೆ, ನಿಮ್ಗೆ ಏನ್ ಅರ್ಥವಾಗಿಲ್ಲ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ. 3ನೇದು ಅನುಮೋದನೆ, ನೀವು ಉತ್ತರ ಬರೆದಿದ್ದೀರಲ್ಲ ಇದ್ರಲ್ಲಿ ನೋಡಿ ಈ ಪಾಯಿಂಟ್ ಬಿಟ್ಟು ಹೋಗಿದೆ ಅಂತ ಹೇಳ್ತಾರೆ. ಸೊ 3 ಹಂತದಲ್ಲಿ ಅಧ್ಯಾಪಕರನ್ನ ನೀವು ಸಂಪರ್ಕಿಸ್ಕೋಬೇಕಾಗುತ್ತೆ. ಪಾಠ ಕಲಿತುಕೊಂಡು ಹೊಸದರಲ್ಲಿ ನಾನು ಸರಿಯಾಗಿ ಅದನ್ನ ಕಲ್ತ್ಕೊಂಡಿದ್ದೀನ ಅಂತ, ಆಮೇಲೆ ಅದಕ್ಕೆ ನಾನು ಪ್ರತಿಸ್ಪಂದನೆ ಮಾಡ್ತಾ ಇದ್ದೀನ,
ಅನುಮೋದನೆ ಅಧ್ಯಾಪಕರಿಗೆ ತಗೊಂಡಿದ್ದೀನ ನಾವು ಬರೆದಿರ್ತೀವಿ. ನಾ ಕರೆಕ್ಟ್ ಆಗೋದು ಆ ಮೇಸ್ಟ್ರಿಗೆ ನನ್ ಕಂಡ್ರಾಗಲ್ಲ, ಅದಕ್ಕೆ ಕಮ್ಮಿ ಮಾರ್ಕ್ಸ್ ಕೊಡ್ತಾರೆ ಅಂತ ಹೇಳ್ತಾರೆ. ನಾವು ಸರಸ ಸಂವಹನ ಅಂತ ಒಂದು ಸಂಘಟನೆ ಮಾಡಿಕೊಂಡು ಟೆಸ್ಟ್ ಆದ್ಮೇಲೆ ಕರೆಕ್ಟ್ ಉತ್ತರನ ನೋಟಿಸ್ ಬೋರ್ಡ್ ಹಾಕ್ಬೇಕು, ಎಲ್ಲಿ ತಪ್ಪಾಗಿದೆ ಅಂತ ಹುಡುಗರು ಗೊತ್ತಾಗ ಕೇಳಕ್ ಹೋಗಲ್ಲ. ನಾ ಇದ್ದೀರಾ ಮೇಸ್ಟ್ರಿಗೆ ಬೈತಾರೆ, ಇಲ್ಲಿರೆ ನಮ್ಮ ಅಪ್ಪನ ಹೇಳ್ದೆ ನಾನು ಇದೆಲ್ಲ ಬೇಡ ನಂಗೆ, ಯಾವ್ದು ನಾನು ಮಾಡಿ ನಾನು ಇರ್ತೀನಿ ಅಂತ ಕಳಿಸ್ಬಿಟ್ರು ಅಪ್ಪನ. ಕೊನೆಗೆ ದೇವರು ಕೂಡ ದೂರಿಂದ ತಪ್ಪಿಸ್ಕೊಡೋಕ್ಕಾಗಿಲ್ಲ. ಅದರಿಂದ ಬಹಳ ತಾಪತ್ರೈತಿ ಅಂತ ಅದು ಮಾಡ್ಬೇಕು. ಆಮೇಲೆ ತಪ್ಪಾಗದಂತೆ ನೋಡಿಕೊಳ್ಳುವುದಲ್ಲ, ತಪ್ಪು ಮಾಡಲು ಬಿಟ್ಟು ತಿದ್ದುವುದು ಅಂತ. ಇಷ್ಟು ಗೊತ್ತಿಲ್ವೇನೋ ಅಂತ ಅಧ್ಯಾಪಕ ಯಾವತ್ತೂ ಹೇಳಬಾರ್ದು. ಯಾಕೆಂದ್ರೆ ಅವ್ನಿಗೆ ಏನೋ ಗೊತ್ತಿತ್ತು ಬರದ, ಅವನು ತಪ್ಪು ಮಾಡಿದ್ರೆ ನಂಗೆ ಅದು ಅವಕಾಶ, ಎಲ್ಲಿ ತಪ್ಪು ಮಾಡ್ತಾನೆ ಅಂತ ತಿಳ್ಕೊಳ್ಳೋದಕ್ಕೆ. ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಏನಾಗ್ಬಿಟ್ಟಿದೆಯಪ್ಪ ಅಂದ್ರೆ ಹುಡುಗರು ನಮ್ಮೇ ಹಾಗೆ ತಿಳ್ಕೊಂಡಿದ್ದಾರೆ, ಯಾವ ಕಾರಣಕ್ಕೂ ನಂದು ತಪ್ಪೇ ಹಾಕೂಡುದು ಅಂತ. ತಪ್ಪೇ ಇಲ್ಲೇ ಒಂದ್ಸರಿ ಗೆದ್ಬಹುದು, ಎರಡನೇ ಸರಿ ನೀವೇ ಸೋಲ್ತೇವೆ. ಆದ್ರೆ ಸೋಲು ಒಂದಿಷ್ಟು ಪಾಠ ಕಲಿಸುತ್ತೆ. ಸೋಲಾಗಿ ಬಿಡಿ, ಯಾಕೆ ಅಷ್ಟೊಂದು ಹೆದರ್ಕೋಬೇಕು? ಅದರಿಂದ ತಪ್ಪಾಗದಂತೆ ನೋಡಿಕೊಳ್ಳುವುದು ಬೇಡ, ತಪ್ಪನ್ನ ಮಾಡಿ ಈ ತಪ್ಪು ನಾನು ಯಾಕೆ ಮಾಡಿದೆ ಅಂದಾಗ ನಿಮ್ಮ ತಿಳುವಳಿಕೆ ಇನ್ನೂ ಹೆಚ್ಚಾಗುತ್ತೆ ಅಂತ. ಫಸ್ಟ್ ಅಟೆಂಪ್ಟ್ ನಿಮ್ಗಿನ್ನ ಕನಿಷ್ಠ ಸೆಕೆಂಡ್ ಅಟೆಂಪ್ಟ್ ನಿಮ್ಮೆಲ್ಲ ಒಳ್ಳೇದು. ಯಾಕೆಂದ್ರೆ ಅದ್ರ ಪರೀಕ್ಷೆ ದೃಷ್ಟಿಯಲ್ಲಿ ಹೇಳ್ತಿಲ್ಲ, ಕಲಿಯುವಾಗ ಹೇಳ್ತಿದ್ದೀನಿ. ಸೆಕೆಂಡ್ ನಾನು ಇನ್ನೂ ಒಂದೇ ತರ ಅಟೆಂಪ್ಟ್ ಮಾಡಿರೋದು, ನಾನಿನ್ನ ನೆಕ್ಸ್ಟ್ ಇಯರ್ ಹೋಗ್ತೀವಿ ಬೇಡ. ಅಂದ್ರೆ ಏನಂದ್ರೆ ಇಲ್ಲಿ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಕಲಿಕೆ ನಿಮಗೆ ತಡ ಆದ್ರೆ ಇಟ್ ಇಸ್ ಅನ್ ಆಪರ್ಚುನಿಟಿ ಫಾರ್ ಯು ಟು ಲರ್ನ್ ಮೋರ್, ಹ್ಯಾವ್ ಯುವರ್ ಕ್ಲಾರಿಟಿ. ಪರೀಕ್ಷೆ ಬಿಟ್ಬಿಡಿ, ಅಲ್ಲಿವರೆಗೆ ನೀವು ಕಲ್ತ್ಕೊಳ್ಳುವಾಗಿಂದ ನಾನು ಮಾತಾಡ್ತಿರೋದು ಪರೀಕ್ಷೆದಲ್ಲ. ಪರೀಕ್ಷೆ ಬೇರೆ ಉಪನ್ಯಾಸ ಇದೆ, 3 ಗಂಟೆ ಕೂಲಾಗಿ ಉತ್ತರ ಬರೆಯೋದು ಹೇಗೆ ಅಂತ, ಅದು ನಾನು ಇವತ್ತು ಮಾತಾಡ್ತಾ ಇಲ್ಲ, ಅದು ಬೇರೆ ಉಪನ್ಯಾಸ. ಇದ್ರಲ್ಲಿ ನಾನು ಇಷ್ಟೇ ಹೇಳ್ತಾ ಇದ್ದೆ. ಆಮೇಲೆ ತೇರು ಮೋಡವಲ್ಲ ಮಳೆ ಸುರಿಸುವ ಮೋಡ. ಒಂದು ಎಸ್ ವಿ ಪರಮೇಶ್ವರ ಭಟ್ರು ಒಂದು ಪದ್ಯ ಬರೆದಿದ್ದಾರೆ, ಮಳೆಯನ್ನು ಸುರಿಸದ ಶರದದ ಮೋಡವು ಬೆಳ್ಳಗಿದ್ದರೆ ಲಾಭವೇನು, ಮಳೆಯನ್ನು ಸುರಿಸುವ ಶ್ರಾವಣ ಮೇಘವು ಕಪ್ಪಗಿದ್ದರೆ ನಷ್ಟವೇನು. ಒಬ್ರು ಮೇಷ್ಟ್ರು ಸಿಡುಕರು, ಆದ್ರೆ ಅವ್ರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರೆ. ಅದರಿಂದ ಮೇಷ್ಟ್ರು ಸಿಡುಕರ ಸಮಾಧಾನವಾಗಿ ಹೇಳ್ತಾರ ಅನ್ನೋದೆಲ್ಲ ಮುಖ್ಯ, ಅವ್ರು ಮಳೆ ಸುರಿಸ್ತಾರೆ ಅನ್ನೋದು ಮುಖ್ಯ. ಇದು ತುಂಬಾ ಗಮನಿಸಬೇಕಾದಂತಹ ಸಂಗತಿ. ಅಧ್ಯಾಪಕರನ್ನ ಮಾಪನ ಮಾಡಕ್ ಹೋಗ್ಬೇಡಿ, ಅದಲ್ಲ. ಆದ್ರೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಅವ್ರನ್ನ ತೇಲು ಮೋಡ, ಅವ್ರೇನೋ ಅವ್ರ ಮೇಷ್ಟ್ರು ಅವ್ರನ್ನ ಗೋಳಿಕೊಂಡಿದ್ರು, ಅದಕ್ಕೋಸ್ಕರ ನಮ್ಮನ್ನು ಗೋಳಿಕೊಳ್ಳಕ್ಕೆ ಬಂದಿದ್ದಾರೆ ಅಂತ ಅನ್ಕೊಳ್ಳೋದಲ್ಲ. ಅವಾಗ ಅದು ತೇಲು ಮೋಡ ಆಗ್ಬಿಡುತ್ತೆ. ಮಳೆ ಸುರಿಸುವ ಮೋಡ ಅಧ್ಯಾಪಕರು ಅನ್ನೋದನ್ನ ಪರಿಗಣಿಸಬೇಕು ಅಂತ ಮುಂದಿನ ವಜ್ರವಲ್ಲ ಜಾಜ್ವಲ್ಯ ದೀಪ. ವಜ್ರ ಬೆಳಕಿದ್ರೆ ಬೇರೆ ಬೆಳಕನ್ನೆಲ್ಲ ಹೀರ್ಕೊಂಡು ಆಕರ್ಷಕವಾಗಿ ಕಾಣುತ್ತೆ. ಲೈಟ್ ಹೋಗ್ಬಿಟ್ರೆ ಏನು ಕಾಣುತ್ತೆ. ಆದ್ರೆ ಒಂದು ಮೇಣದ ಬತ್ತಿ ದೀಪ ಇದೆಯಲ್ಲ, ಅದೇನ್ ಮಾಡುತ್ತೆ ಹೇಳಿ, ಆ ಬೆಳಕಿನಲ್ಲಿ ಮೇಣದ ಬತ್ತಿನೂ ಕಾಣುತ್ತೆ, ಆ ಬೆಳಕು ಜ್ವಾಲೆನೂ ಕಾಣುತ್ತೆ, ಸುತ್ತ ಇರೋ ವಸ್ತುಗಳು ಕಾಣುತ್ತೆ. ಇದಕ್ಕೆ ವರ್ಚಸ್ಸು ಅಂತ ಕರೀತಾರೆ. ವರ್ಚಸ್ಸು ಅಂದ್ರೆ ಏನು ಅಂದ್ರೆ, ಈಗ ನಾನ್ ಮಾತಾಡ್ತಿರೋದು ನನ್ನ ವಿಷಯ ಅಲ್ಲ, ನಿಮ್ ವಿಷಯ ಅಲ್ಲ, ನನ್ನ ಬಗ್ಗೆನೂ ಗೊತ್ತಾಗುತ್ತೆ, ನಿಮ್ ಬಗ್ಗೆನೂ ಗೊತ್ತಾಗುತ್ತೆ, ಜಗತ್ತಿನ ಬಗ್ಗೆನೂ ಗೊತ್ತಾಗುತ್ತೆ. ಆ ರೀತಿ ಮಾತಾಡುವಂತಹ ಒಂದು ಕಲೆ ಇದೆಯಲ್ಲ, ಅದನ್ನ ಜಾಜ್ವಲ್ಯ ದೀಪ ಅಂತ ಕರೀತಾರೆ. ಒಂದು ದೀಪ ಇದೆ ನೋಡಿ, ಒಂದು ವಜ್ರ ಇನ್ನೊಂದು ವಜ್ರನ ಬೆಳಕು ಬರ್ಸಕ್ಕಾಗಲ್ಲ. ಆದ್ರೆ ಒಂದು ದೀಪ ಇನ್ನೊಂದು ದೀಪ ಹಂಸತ್ತೆ, ಹಚ್ಚಿದ ಮೇಲೂ ಈ ದೀಪದ ಬೆಳಕೇನು ಕಮ್ಮಿ ಆಗೋದಿಲ್ಲ. ಅದಕ್ಕೆ ಭಗವದ್ಗೀತೆಯ ಧ್ಯಾನ ಶ್ಲೋಕದಲ್ಲಿ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಅಂತ ಹೇಳ್ತಾರೆ. ಜ್ಞಾನಮಯ ಪ್ರದೀಪ ಅದು ತನಗಿರೋ ಬೆಳಕನ್ನ ಇನ್ನೊಂದು ಮೇಣದ ಬತ್ತಿ ಹಚ್ಚೋಕು, ಇನ್ನೊಂದು ದೀಪ ಹಚ್ಚೋಕು ಉಪಯೋಗ ಆಗುತ್ತೆ ಅನ್ನುವಂಥ ಮಾತು. ಈ ರೀತಿಯಾಗಿ ಅಧ್ಯಾಪಕರು ನಿಮ್ಗೆ ಪಾಠ ಹೇಳಿದ್ರಿಂದ ಅವ್ರಿಗೇನು ನಷ್ಟ ಆಗಲಿಲ್ಲ. ನಿಮ್ಮ ತಪ್ಪುಗಳಿಂದ ಅವರಿಗೆ ಮುಂದಿನ ಹುಡುಗರಿಗೆ ಪಾಠ ಹೇಳಕ್ ಒಳ್ಳೆ ಅವಕಾಶ ಸಿಗುತ್ತೆ. ಸೊ ನಾನೀಗ ಉಪದೇಶ ಮಾಡ್ತಾ ಇಲ್ಲ, ನಾನು 50 ವರ್ಷದಿಂದ ಶಾಲೆ ಒಳಗೆ ಶಾಲೆ ಹೊರಗೆ ಸಾರ್ವಜನಿಕರಿಗೆ ಎಲ್ಲ ಸಂವಹನ ಮಾಡಿದ ಸಾರಾಂಶನ ನಿಮ್ಮ ಮುಂದೆ ಸಂಕ್ಷೇಪವಾಗಿ ಹೇಳಿದ್ದೀನಿ. ಈಗ 3ನೇದು ಗೆಳೆಯರು. ಗೆಳೆಯರ ಜೊತೆ ಸಂಬಂಧ ಕೂಡ ನೀವು ಅಂಕ ಗಳಿಸೋದಕ್ಕೆ ಮತ್ತೆ 7:45 ಬೇಗ ಮುಗಿಸ್ತೀನಿ. ಸ್ಪರ್ಧೆ ಸಂಘರ್ಷ ಬೇಡ ಅಂತಂದ್ರೆ ಜೊತೆ ಹುಡುಗರ ಜೊತೆಲಿ ಸ್ಪರ್ಧೆಗೆ ನಿಂತ್ಕೊಂಡ್ರೆ ಇಬ್ರು ಮನಸ್ಸು ಕೆಡದು ಅಲ್ವಾ, ಫ್ರಿಕ್ಷನ್ ಆಗ್ಬಾರ್ದು. ಅದರಿಂದ ದಾರಿ ಬರ್ತಾ ಫ್ರೆಂಡ್ಸ್ ಹತ್ರ ಜಗಳ ಕಾಯಕ್ ಹೋಗ್ಬೇಡಿ, ಮನೇಲೂ ಅಪ್ಪ ಅಮ್ಮನ ಹತ್ರ ಜಗಳ ಕಾಯಕ್ ಹೋಗ್ಬೇಡಿ. ಅವಾಗ ಅದು ಪಾಠ ಮಾಡ್ತಾರೆ ನಿಮ್ಗೆ ತಲುಪೋದಿಲ್ಲ. ಕಾಂಪಿಟಿಷನ್ ಬೇಡ. ಏನಿರ್ಬೇಕು ಅಂದ್ರೆ
ಕೋಆಪರೇಷನ್ ಇರಬೇಕು. ಕೋಆಪರೇಷನ್ ಇರಬೇಕು ಹೊರತು ಕಾಂಪಿಟೇಷನ್ ಕೂಡುದು. ಕ್ಲಾಶ್ ಆಗುತ್ತೆ ಕಾಂಪಿಟೇಷನ್, ನಮಗೆ ಗೊತ್ತಿಲ್ಲ ಕ್ಲಾಶ್ ಆಗುತ್ತೆ. ಸ್ಟಾರ್ಟ್ಸ್ ಅಂತ ಈಗ ನೋಡಿ ಮಾತಾಡ್ತಾ ಇರ್ತೀವಿ, ಆಮೇಲೆ ಏನಾಗುತ್ತೆ ಇದಕ್ಕಿದ್ದ ಹಾಗೆ ವಾದ ಆಗುತ್ತೆ, ಆಮೇಲೆ ಜಗಳ ಆಗುತ್ತೆ, ಆಮೇಲೆ ಹೊಡೆದಾಟ. ದೊಡ್ಡ ಯುದ್ಧಗಳು ಚಿಕ್ಕ ಕಾರಣದಿಂದಲೇ ನಡೆದವು ಅಂತ ಒಬ್ಬ ಹಿಸ್ಟೋರಿಯನ್ ಹೇಳ್ತಾನೆ. ದೊಡ್ಡ ಯುದ್ಧಕ್ಕೆ ದೊಡ್ಡ ಕಾರಣ ಬೇಕಾಗಿಲ್ಲ, ಸಣ್ಣ ಕಾರಣ ಉಪೇಕ್ಷೆ ಮಾಡಿದ್ರೆ ದೊಡ್ಡ ಯುದ್ಧ ಆಗುತ್ತೆ. ಓಕೆ. ಆಮೇಲೆ ನಿರೀಕ್ಷೆ ಪ್ರೀತಿ ಅಲ್ಲ. ನಮ್ಮ ಫ್ರೆಂಡ್ ಅಂದ್ರೆ ನಾನು ಕೇಳ್ತಾಳೆ ತಿಂಡಿ ತಿಂದೀಯಾ ಅಂತ, ನಿನ್ನೆ ಕೇಳಿದ್ದು ಅಂತ ಕಾಯ್ಕೊಂಡು ಅಕಸ್ಮಾತ್ ಅವಳೇನೋ ಅವ್ರು ತಿಂಡಿ ತಿಂದಿ ಅಂತ ಕೇಳಿರಲ್ಲ, ತಕ್ಷಣ ನೋಡ್ದೆ ನಾನು ಎಷ್ಟು ಅವಳ ಕೇಳ್ತಾಳೆ ಅನ್ಕೊಂಡಿದ್ದೆ, ಕೇಳಲೇ ಇಲ್ಲ ನನ್ನ. ಅದರಿಂದ ನಿರೀಕ್ಷೆ ಅಲ್ಲ ಪ್ರೀತಿ, ಅದು ನಿರಾಶೆಯ ಬಾಗಿಲು. ಎಲ್ಲ ದ್ವೇಷವೂ ಸ್ನೇಹದ ಬಾಗಿಲಿನಿಂದಲೇ ಬಂದಿದೆ ಅನ್ನೋದು ಮರಿಬೇಡಿ. ಇದಕ್ಕೆ ದ್ವೇಷ ಬರಕ್ಕೆ ಸಾಧ್ಯನ ಇಲ್ಲ. ಫಸ್ಟ್ ಸ್ನೇಹ ಬರುತ್ತೆ, ಸ್ನೇಹದ ನಿರೀಕ್ಷೆ ನಿರಾಶೆ ಆಗುತ್ತೆ. ನೆಕ್ಸ್ಟ್ ಪರಿಪೂರಕತೆ. ಪರಿಪೂರಕತೆ ಕಾಂಪ್ಲಿಮೆಂಟರಿ ಆಂಗಲ್, ಮ್ಯಾಥಮೆಟಿಕ್ಸ್ ಅಲ್ಲಿ ಓದಿದಿರಲ್ಲ. ಹಾಗೆ ಒಬ್ಬರು ಇನ್ನೊಬ್ಬರಿಗೆ ಪರಿಪೂರಕವಾಗಿರಬೇಕೆ ಹೊರತು ಅವ್ರನ್ನ ಇವರು ಬೈಯೋದು, ಇವ್ರನ್ನ ಅವ್ರು ಬೈಯೋದು ಮಾಡಬಾರ್ದು. ನೆಕ್ಸ್ಟ್ ರಿಫ್ರೆಶ್ ಅಂಡ್ ಫ್ರೆಶ್ ಔಟ್ಲುಕ್. ಕಂಪ್ಯೂಟರ್ ಬಹಳ ಸುಲಭ, ಒಂದು ಬಟನ್ ಒತ್ತಿದ್ರೆ ಸಾಕು. ಕಲಿಕೆಯಲ್ಲಿ ಹಾಗಲ್ಲ, ರಿಫ್ರೆಶ್ ಆಗೋದು ತುಂಬಾ ಕಷ್ಟ ಇದೆ. ನೆಕ್ಸ್ಟ್ ಪ್ರೀತಿ ಅಂದ್ರೆ ಸಹನೆ ಹೊರತು ಸ್ತುತಿ ಅಲ್ಲ. ಎಷ್ಟು ಜನ ಹೊಗಳ್ತಾರೆ ಅಂತ ಸ್ನೇಹ ಅಲ್ಲ. ಪ್ರೀತಿ ಅಂದ್ರೆ ಏನು ಅಂದ್ರೆ ಅವರಲ್ಲಿರೋ ದೌರ್ಬಲ್ಯವನ್ನು ಸಹಿಸಿಕೊಳ್ಳೋದು ನಿಜವಾದ ಪ್ರೀತಿ. ಅದರಿಂದ ಯಾರೋ ಹೊಗಳಿದ್ರೆ ಅವ್ರ ಪ್ರೀತಿ, ಯಾರೋ ಬೈದ್ರು ಅಂದ್ರೆ ಹಾಗಲ್ಲ. ಲವ್ ಅಟ್ ಫಸ್ಟ್ ಸೈಟ್, ಡೈವೋರ್ಸ್ ಅಟ್ ಫಸ್ಟ್ ಸೈಟ್ ಅಂತ ತಮಾಷೆ ಹೇಳೋದು ಉಂಟು. ನಮ್ಮ ಹುಡುಗರದ್ದು ಅಷ್ಟೇ, ಲವ್ ಡೈವೋರ್ಸ್ ಎಲ್ಲ ಹೇಳ್ತಾ ಇರೋದು. ಸ್ನೇಹನೂ ಅಷ್ಟೇ, ಹೊಗಳಿದ್ರು ನನ್ನ ಸ್ನೇಹಿತರು ಹೆಂಗನ್ಬಿಟ್ರು ಗೊತ್ತಾ, ಅದಕ್ಕೆ ಅವ್ರಿಗೆ ಮಾತಾಡೋದು. ಓಕೆ. ಏಕಲಕ್ಷ ಸಂಭಾಷಣೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ ಎಷ್ಟು ಜನ ಸ್ನೇಹಿತರಲ್ಲಿ ತೊಂದರೆ ಇಲ್ಲ, ನೀವು ಅವ್ರ ಹತ್ರ ಮಾತಾಡುವಾಗ ಒಂದು ಗುರಿ ಇಟ್ಕೊಂಡು ಮಾತಾಡಬೇಕೆ ಹೊರತು ಟೈಮ್ ಸ್ಪೆಂಡ್ ಮಾಡೋಕೆ ಇವತ್ತೇನು ನಿಮ್ಮಲ್ಲಿ ಹೇಳ್ತೀವಿ ಏನ್ ಪ್ರಯೋಜನ ತಿಳ್ಕೊಂಡು ತಿಂದಾದ್ಮೇಲೆ ಹೋಯ್ತು ಅದನ್ನು ಚರ್ಚೆ. ಹಾಗಾಗಿ ಪ್ರೊಡಕ್ಟಿವ್ ಆಗಿ ಕಾನ್ಸಂಟ್ರೇಟೆಡ್ ಆಗಿ ಮಾಡುವಂತಹ ಮಾತನ್ನು ಮಾತ್ರ ಗೆಳೆಯರ ಜೊತೆ ಆಡಿದ್ರೆ ಕಲಿಕೆ ಸುಲಭ ಆಗುತ್ತೆ ಅಂತ ಕಾಣುತ್ತೆ. ಮುಂದಿನ ಪೋಷಕರ ಬಗ್ಗೆ, ಪೋಷಕರ ಜೊತೆಯಲ್ಲಿ ಕೂಡ ಸಂಬಂಧ ಇರಬೇಕಾಗುತ್ತೆ. ಅದರಿಂದ ಪೋಷಕರ ಜೊತೆಯಲ್ಲಿ ಯಾವ್ಯಾವ ರೀತಿಯ ಸಂಬಂಧ ಇರಬೇಕು ಅನ್ನುವಂಥದ್ದನ್ನ ನೋಡೋಣ. ಪೋಷಕರು ಮಕ್ಕಳಿಗೆ ಪೂರೈಕೆ ಅಂದ್ರೆ ಆಹಾರ ಕೊಡ್ತಾರೆ, ಸರಿ, ಹೊಟ್ಟೆಗೆ ಆಹಾರ ಕೊಡ್ತಾರೆ. ಆದ್ರೆ ಮಕ್ಕಳಿಗೆ ನನ್ನ ಕಡೆ ಗಮನ ಕೊಡ್ಲಿ, ನನ್ನನ್ನು ಪ್ರೀತಿಸ್ಲಿ ಅನ್ನುವಂತ ಆಸೆ ಇದೆ, ಅದನ್ನು ಪೂರೈಸಿ. ಹೊಟ್ಟೆ ಹಸಿವು ಹೇಗಿದೆಯೋ ಒಂದು ಮಾನ್ಯತೆಯ ಹಸಿವು ಕೂಡ ಇದೆ ಮಕ್ಕಳಿಗೆ. ಬೆಂಗಳೂರಿನಲ್ಲಿ ದಿನ ಫೋನ್ ಬರೋದು ಏನ್ ಗೊತ್ತೇನೋ, ನಮ್ಮ ಹುಡುಗ ಡ್ರಗ್ ಅಡಿಕ್ಟ್ ಆಗ್ಬಿಟ್ಟಿದೆ, ನಮ್ಮ ಹುಡುಗ ಬೇರೆ ವಿಷಯಗಳಲ್ಲಿ ಮನಸ್ಸು ಕೆಡಿಸ್ಕೊತಾ ಇದ್ದಾರೆ, ನಮ್ಮ ಹುಡುಗಿ ಹೀಗೆ ಮಾಡ್ತಾ ಇದ್ದಾರೆ, ಆಟ ಓದ್ತಿದ್ಲು ಅಂತ ಚೆನ್ನಾಗಿ, ಈಗ ಆಟ ಆಡ್ತಾರೆ, ಬರೀ ಫ್ರೆಂಡ್ಸ್ ಬಗ್ಗೆ ಮಾತಾಡ್ತಾರೆ. ಅದರಿಂದ ಪೂರೈಕೆ ಮಾಡಬೇಕಾದ್ದು ಪ್ರೀತಿ ಇದೆ. ಯಾವಾಗ ಇಲ್ವೋ ಇನ್ನೆಲ್ಲ ಹುಡ್ಕೊಂಡು ಹೋಗ್ತಾರೆ, ಸಿಗಲ್ಲ, ಒದ್ದಾಡ್ತಾರೆ. ನೆಕ್ಸ್ಟ್ ನಿರಂತರ ಕಾವಲು. ಏನಂದ್ರೆ ಒಂದು ಮಗು ಶಾಲೆಗೆ ಹೋಗುವಾಗ ನಗ್ನಗ್ತಾ ಹೋಗ್ತಾನೋ, ಶಾಲೆಯಿಂದ ಬರುವಾಗ ನಗ್ನಗ್ತಾ ಬರ್ತಾನೋ, ಅದು ಯಾಕೆ ನಗ್ತಾ ಇದ್ದಾನೆ ಆಡಕ್ಕೆ ಹುಡುಕ್ಬೇಕಾಗುತ್ತೆ. ಸುಮ್ಮನೆ ಬಿಟ್ರೆ ನಾವು ಸ್ಕೂಲಿಗೆ ಸೇರ್ತಿದ್ದೀವಿ, ಜವಾಬ್ದಾರಿ ಮುಗಿದೋಯ್ತು, ನಮ್ಗೆ ಒಳ್ಳೆ ಸ್ಕೂಲಿಗೆ ಸೇರ್ತೀವಿ, ಅದರಿಂದ ನಮ್ದೇನು ಜವಾಬ್ದಾರಿ ಇಲ್ಲ ಅಂತಿಲ್ಲ. ಏನಾಗಬೇಕಾಗುತ್ತೆ, ನಿರಂತರ ಕಾವಲು ಇರಬೇಕಾಗುತ್ತೆ. ಅವ್ರ ಮನೋಭಾವನ ನಿರುದ್ವೇಗ. ನಾವು ತಂದೆ ತಾಯಿಗಳು ನಿರುದ್ವೇಗ ಆಗಿರ್ಬೇಕಾಗುತ್ತೆ. ಯಾಕಂದ್ರೆ ಅಪ್ಪ ಅಮ್ಮ ಜಗಳಕ್ಕಾದ್ರೂ ಮನಸ್ಸು ಕೆಡುತ್ತೆ, ಮಕ್ಕಳಿಗೆ ಬಂದು ಪಾಠ ಸರಿಯಾಗಿ ಕಲ್ತ್ಕೊಳ್ಳೋದಿಲ್ಲ. ನಿರುದ್ವೇಗ ತಾವು ಜಗಳಕ್ಕಾಗೋದಲ್ಲ, ಟಿವಿನೂ ಹಾಕೋ ಹಾಗಿಲ್ಲ. ಯಾಕೇಳಿ ಅದು ಬರೀ ಉದ್ವೇಗವೇ. ಗೌತಮ್ ಬುದ್ಧನ ಸೀರಿಯಲ್ ಬಂದು ಯಾರು ನೋಡ್ತಾರೆ? ಜಗಳ ಆಗ್ಬೇಕು, ಹೊಡಿಬೇಕು, ಘಾಟ್ ಏರ್ಬೇಕು, ತೀರ್ಬೇಕು, ಆಗಲೇ ಆ ಸೀರಿಯಲ್ ನೋಡೋದು. ಅದರಿಂದ ನಿರುದ್ವೇಗದ ಸ್ಥಿತಿ, ನಮ್ಮೊಳಗಿರೋ ಉದ್ವೇಗನ ಕಳ್ಕೊಳ್ಳೋದು ಹೇಗೆ ನಾವು ಯೋಚನೆ ಮಾಡ್ತಿದ್ರೆ ಅವ್ರು ಎಕ್ಸ್ಪೋರ್ಟ್ ಮಾಡ್ತಾರೆ ಉದ್ವೇಗನ, ನಾವು ಕಾಯ್ಕೊಂಡಿದ್ದು ಇಸ್ಕೋತೀವಿ. ಓಕೆ. ಸಾಮಾಜೀಕರಣ ಅಂದ್ರೆ ತಂದೆ ತಾಯಿಗಳು ಮಕ್ಕಳಿಗೆ ಕೆಲಸ ಮಾಡಬೇಡಿ ಅಂತ ಹೇಳ್ಬೇಕಾಗಿಲ್ಲ. ಕೆಲಸ ಮಾಡುವಾಗ ನೀವು ಓದಿದ್ದನ್ನು ಜ್ಞಾಪಿಸ್ಕೋಬಹುದು. ಕೆಲಸ ಮಾಡುವಾಗ ಅನೇಕ ಸಂಗತಿಗಳು ನಿಮ್ಮ ಅನುಭವಕ್ಕೆ ಬಂದ್ರೆ ಆ ಅನುಭವವನ್ನು ಆಧರಿಸಿ ಅಧ್ಯಾಪಕರು ಪಾಠ ಹೇಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಆದ್ರಿಂದ ಅದು ನೆಕ್ಸ್ಟ್ ಸಂಸ್ಥೆಯೊಂದಿಗೆ ಬಾಂಧವ್ಯ ಮತ್ತು ವಿನಿಮಯ. ಮಗ ಸ್ಕೂಲಿಗೆ ಕಳಿಸಿದೀನಿ, ಸ್ಕೂಲಿಗೆ ಬಂದ
ಓದ್ತಾ ಇದ್ದಾನ, ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರ್ತಿದೆ ಅಂತ ಕೇಳುವ ಬಾಂಧವ್ಯವನ್ನ ಸಂಸ್ಥೆಯೊಂದಿಗೆ ಇಟ್ಕೋಬೇಕು ಅಂತ. ಇಟ್ಕೊಳ್ಳದೆ ಇದ್ರೆ ಏನಾಗುತ್ತೆ, ಇಲ್ಲಿ ಅಮ್ಮನ ಒಂದು ಹೇಳ್ತಾರೆ, ಸ್ಕೂಲಲ್ಲಿ ಒಂದು ಹೇಳ್ತಾರೆ ಹುಡುಗರು. ಆ ಹುಡುಗರು ಆ ರೀತಿಯ ಮಾಡಕ್ ಆಗ ಹಾಗೆ ನೀವು ಎಚ್ಚರಿಕೆ ವಹಿಸಬೇಕಾದ್ರೆ ನೀವಿಬ್ರು ಒಟ್ಟಿಗೆ ಇದ್ದೀರಾ ಅಂತ ಹುಡುಗರು ಹೇಳ್ಕೊತಾರೆ. ಹಾಗಾಗಿ ಸಂಸ್ಥೆಯೊಂದಿಗೆ ಬಾಂಧವ್ಯ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ತೌಲನಿಕ ಅಧ್ಯಯನ ಸಲ್ಲದು ಅಂತ ನೋಡ, ಅವ್ರಿಗೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ನೀನು ತಗೊಂಡಿಲ್ಲ ಅಂತ ಹೇಳ್ಬೇಡಿ. ಅವ್ನ ಹುಡುಗಿಗೆ ಆ ಸಬ್ಜೆಕ್ಟ್ ತಗೊಂಡಿರ್ತಾನೆ, ಇನ್ನೊಂದು ಸಬ್ಜೆಕ್ಟ್ ಕಮ್ಮಿ ತಗೊಂಡಿರ್ತಾನೆ. ಆದ್ರಿಂದ ಅದು ತೌಲನಿಕ ಅಧ್ಯಯನ ಸಲ್ಲದು ಅಂತ ಹೇಳಿ ಪರಿಪೂರಕ ಕಲಿಕೆ ಜೊತೆಗೆ ಮಕ್ಕಳಿಗೆ ಶಾಲೆಯಲ್ಲಿ ಏನ್ ಕಲ್ತ್ಕೋತಾರೋ ಶಾಲೆಗೆ ಹೋಗೋ ಮಕ್ಕಳಿಂದ ನೀವೇನ್ ಕಲ್ತ್ಕೊಂಡ್ರಿ ಅಂತ ನಾನು ಪರಿಪೂರಕ ಕಾಂಪ್ಲಿಮೆಂಟ್ ಇದ್ದಾನೆ. ಬೇಕಾದಷ್ಟಿದೆ ಮಕ್ಕಳ ಶಾಲೆಗೆ ಹೋಗೋ ಮಕ್ಕಳಿಂದ ತಂದೆ ತಾಯಿಗಳು ಕಲ್ತ್ಕೊಳ್ಳೋಕೆ. ಅವರು ನಾವೇನಿದ್ರು ನೀತಿ ಹೇಳೋಕಿದೀವಿ ಅಂತ ಹೇಳಿದಾಗುತ್ತೆ. ಲಾಸ್ಟ್ ಸ್ಲೈಡ್ ಬಂದ್ಬಿಡೋ ಮತ್ತೆ ಟೈಮ್ ಆಗುತ್ತೆ, ಇದೆಲ್ಲ ತೆಗೆದುಬಿಡೋದು ಕೊನೆಯದು ಅದಲ್ಲ, ಇನ್ನು ಮುಂದೆ ಕೊನೆಯದು ಆನೆ ಚಿತ್ರ ಇದೆಯಲ್ಲ, ಇದು ಅದೊಂದು ನೋಡಿ, ಎಜುಕೇಶನ್ ಈಸ್ ಸೇಲ್ಸ್ ಅಂದ್ರೆ ನಮ್ಗೆಲ್ಲ ಫೀಸ್ ಕಟ್ಸ್ಕೊಂಡ್ಬಿಡ್ತಾರೆ ಅನ್ನೋ ಸೇಲ್ಸ್ ಅಲ್ಲ ನಾನು ಹೇಳ್ತಾ ಇರೋದು. ಸೆಲ್ಫ್ ಫೇತ್. ನೀವು ಫಿಸಿಕ್ಸ್ ಕಲ್ತ್ಕೋತಿರೋ, ಕೆಮಿಸ್ಟ್ರಿ ಕಲ್ತ್ಕೋತಿರೋ, ಮ್ಯಾಥಮೆಟಿಕ್ಸ್ ಕಲ್ತ್ಕೋತಿರೋ, ಬಯಾಲಜಿ ಕಲ್ತ್ಕೋತಿರೋ ನನಗೆ ಗೊತ್ತಿಲ್ಲ. ಆದ್ರೆ ಅದನ್ನೆಲ್ಲ ಕಲ್ತ್ಕೋತೀನಿ ಅನ್ನೋ ಅಂತ ಆತ್ಮವಿಶ್ವಾಸ ಕಲ್ತ್ಕೊಂಡ್ರೆ ಅಕಸ್ಮಾತ್ ₹1,000 ಆದ್ರೂ ಬರುತ್ತೆ. ಸೆಲ್ಫ್ ಫೇತ್ ಬೆಳೆಸ್ಕೋಬೇಕಾದ್ರೆ ಏನಾಗಬೇಕು ಅಂದ್ರೆ ಈ 4 ಇರಬೇಕು. ಎಸ್ ಅಂದ್ರೆ ಸ್ಟ್ರೆಂತ್, ನನ್ನ ಶಕ್ತಿ ಇರಬೇಕು, ಸೋತ್ರ ಪರವಾಗಿಲ್ಲ ಇನ್ನೊಂದ್ಸರಿ ಪ್ರಯತ್ನ ಪಟ್ಟು ಕಲ್ತ್ಕೋತೀನಿ ಅಂತ. ಎ ಅನಾಲಿಸಿಸ್, ನೀವು ಯಾವ್ದಾದ್ರು ಕ್ರೈಸಿಸ್ ಆಯ್ತು ಸೋತ್ರೆ ಇಟ್ಕೊಳ್ಳಿ, ಅವಾಗ ಅದನ್ನ ವಿಶ್ಲೇಷಣೆ ಮಾಡೋದು, ಅನಾಲಿಸಿಸ್ ಮಾಡೋದು ಬರಬೇಕು. ಸಮಸ್ಯೆ ಬಂದಾಗ ತಲೆ ಮೇಲೆ ಕಳ್ಕೊಂಡು ಕೂತ್ಕೊಳ್ಳೋದಲ್ಲ, ದರ್ ಇಸ್ ಆಪರ್ಚುನಿಟಿ ಟು ಲರ್ನ್. ಎಲ್ ಅಂದ್ರೆ ಲರ್ನಿಂಗ್. ಇ ಅಂದ್ರೆ ಎಂಡ್ಯೂರೆನ್ಸ್, ಅಂದ್ರೆ ತಪ್ಪಾಯ್ತು ಅಂತ ಇದು ಒಂದ್ಸರಿ ನಾವು ಬಂದಿರ್ತೀವಿ, ಆದ್ರೆ ಟೆಸ್ಟ್ ಮಾಡೋರು ನಮ್ಗೆ ಬರುತ್ತೋ ಇಲ್ಲೋ ಗೊತ್ತಿರೋದು, ಅಲ್ಲಿವರೆಗೂ ಕಾಯ್ಬೇಕು. ಪರೀಕ್ಷೆ ಜ್ವರ ಬಂದ್ಬಿಡುತ್ತೆ ಹುಡುಗರಿಗೆ, ಅವಾಗ ಏನು ನಿದ್ದೆನೂ ಮಾಡಲ್ಲ, ರಿಸಲ್ಟ್ ಬರೆದು ಬಂದರೂ ನಿದ್ದೆ ಕೇಳ್ತಾರೆ. ಹಿಂಗೆಲ್ಲ ಮಾಡೋದ್ರಿಂದ ಈ ಎಂಡ್ಯೂರೆನ್ಸ್ ಬರುತ್ತೆ ಅನ್ನೋ ಎಂಡ್ಯೂರೆನ್ಸ್ ಬೇಕಾಗುತ್ತೆ. ಅನೇಕ ಸರಿ 1000 ಸೋಲುಗಳಿಂದನೂ ಕಂಡಿಡದೇ ಇರುವಂತಹ ವಿಜ್ಞಾನಿಗಳಿದ್ದಾರೆ. ನೀವು ಥಾಮಸ್ ಆಲ್ವಾ ಎಡಿಸನ್ ಹೆಸರು ಕೇಳಿರ್ಬೋದು. ಅವನು 175 ಬಲ್ಬ್ಗಳು ಟ್ರೈ ಮಾಡ್ದ, ಒಂದು ವರ್ಕ್ ಆಗಲಿಲ್ಲ. ಅವನ ಫ್ರೆಂಡ್ ಹೇಳ್ದ, ನನಗೆ ಮುಚ್ಚಿಡಿಯುತ್ತೆ, ಬೇರೆ ಸಂಶೋಧನೆ ಮಾಡಿದ್ರೆ ಇಲ್ಲ 175 ತಪ್ಪು ಮಾಡಿಲ್ಲ ನಾನು, ಮುಂದೆ ಪ್ರಯೋಗ ಮಾಡೋದು ಈ 175ನ ಫಿಲಮೆಂಟ್ ಟ್ರೈ ಮಾಡಬೇಡಿ ಅಂತ ಅದು ಪಾಠ ಕಲಿಸಿದೆ ನನಗೆ ಅಂತ ಹೇಳ್ತಿದ್ದ. ಆ ಎಂಡ್ಯೂರೆನ್ಸ್ ಇದೆಯಲ್ಲ ಹುಡುಗರಿಗೆ ಸಾಲಲ್ಲ. ಅವ್ರಿಗೆ ಏನನ್ಬೇಕು ಅಂದ್ರೆ ಚಿಟ್ಕೆ ಹೊಡೆದ್ರೆ ಆನ್ಸರ್ ಬರ್ತಿಕೊಡ್ಬೇಕು. ಈಗಲೂ ಸಾರ್ವಜನಿಕರಾಗಿ ಹೇಳಿದ್ರು ನಮ್ದೇನೋ ಪ್ರಾಬ್ಲಮ್ ಇದೆ, ರಾಜಕಾರಣಿಗಳು ಮಾಡ್ತಾನೆ ಇಲ್ಲ, ಇವ್ರು ಚಿಟ್ಕೆಲೆ ಉತ್ತರ ಹೇಳ್ಬಿಡ್ತಾರೆ. ಸಾಬ್ರು ಗಡ್ಡದಲ್ಲಿ ಕೆರೆ ಕಟ್ಟಿದ್ರು ಒಂದು ಗಾದೆ ಇದೆ. ಏನಂದ್ರೆ ಕೆರೆನ ಈ ಕಡೆ ಮಣ್ಣು ಹಾಕ್ಬಿಡಿ ಅಂತ ಹೇಳ್ಬಿಟ್ರೆ ಸುಲಭ, ಕೆರೆ ಕಟ್ಟೋದು ಮಣ್ಣು ಹಾಕ್ಬಿಟ್ರೆ ಕೆರೆ ಆಗುತ್ತೆ, ಮಣ್ಣು ಹಾಕೋದ್ರೆ ಸುಲಭವೇ. ಹಾಗೆ ಈ ಶಾರ್ಟ್ ಕಟ್ ಹುಡುಗರಿಗೆ ಹೊರತು ಸಹಿಸಿಕೊಳ್ಳುವಂತ ಗುಣ ಸಾಲದು ನಮ್ಮ ವಿದ್ಯಾರ್ಥಿಗಳಿಗೆ ಬರಬೇಕು. ಸ್ಕಿಲ್, ಪಾಠದ ಪರಿಕಲ್ಪನೆಗಳ ಜೊತೆಗೆ ಅದನ್ನ ಉಪಯೋಗ ಮಾಡುವಂತಹ ಕೌಶಲವೂ ಬೇಕು ಅನ್ನುವಂಥದ್ದು. ಇಲ್ಲಿ ನೋಡಿ ಇದೆ, ಫೇರ್ ಸೆಲೆಕ್ಷನ್ ಎವ್ರಿಬಡಿ ಹ್ಯಾಸ್ ಟು ಟೇಕ್ ದಿ ಸೇಮ್ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಸರಿಯಾಗಿ ಸೆಲೆಕ್ಟ್ ಮಾಡ್ತೀವಿ, ಎಲ್ಲರೂ ಒಂದೇ ಎಕ್ಸಾಮಿನೇಷನ್ ತಗೊಳ್ಳಿ ಅಂತ. ಯಾರಿಗೆ? ಕೋತಿಗೆ, ಪೆಂಗ್ವಿನ್, ಆನೆ ಎಲ್ಲ ದುಡ್ಡು. ಮರ ಹತ್ತು ಅಂದ್ರೆ ಆನೆ ಸ್ವಲ್ಪ ಹೋಗುತ್ತೆ, ಹೊಳೆದು ಹತ್ತು ಬಿಡುತ್ತೆ, ಇಲ್ಲಿ ಹತ್ತು ಬಿಡುತ್ತೆ, ಅವಾಗ ಇಲ್ಲಿ ಗೆದ್ದು ಬಿಡುತ್ತೆ. ನೀರಲ್ಲಿ ಮುಳುಗು ಅಂದ್ರೆ ಮೀನ್ ಗೆದ್ದು ಬಿಡುತ್ತೆ. ಅಂದ್ರೆ ಏನಿದೆ ಅರ್ಥ ಅಂದ್ರೆ ಮನುಷ್ಯನಿಗೆ 175 ದಾಖಲೆ ಮಾಡಿರುವಂತಹ ಟ್ಯಾಲೆಂಟ್ ಇದೆ. ನಾವು ಪರೀಕ್ಷೆ ಮಾಡೋದು ನೆನ್ಪಿಟ್ಕೊಳ್ಳೋ ಟ್ಯಾಲೆಂಟ್ ಮಾತ್ರ. ಅದರಿಂದ ವಿದ್ಯಾವಂತನಾಗಿ ಇಷ್ಟು ಬರಲ್ವೇ ಅಂತ ಅಂತಾರಲ್ಲ, ನಾವು ಹೇಳ್ಕೊಟ್ಟಿರೋದೇನು, ರ್ಯಾಂಕ್ ಬಂದಿರೋ ಹುಡುಗ ಕೂಡ ಪ್ರಶ್ನೆಯ ಉತ್ತರವನ್ನ ದಿಢೀರ್ನೆ ರಿಫ್ಲೆಕ್ಸ್ ಆಕ್ಷನ್ ಅಲ್ಲಿ ಹೇಳ್ತಾನೆ ಅಂತ ಹೊರತು ಅವನಿಗೆ ಜೀವನ ಏನು ಕಂಡಿಲ್ಲ. ಆದ್ರೆ ನಮ್ಮ ತಂದೆ ತಾಯಿಲ್ಲ ಹೇಳ್ತಾರೆ, ನನ್ನ ಮಗ ರ್ಯಾಂಕ್ ಬಂದ್ಬಿಟ್ಟಿದೆ, ನಾವು ಇನ್ನೇನು ಕಲ್ತ್ಕೊಳ್ಳೋದಿಲ್ಲ. ರ್ಯಾಂಕ್ ಮಾಡಿದ್ರೆ ದುರ್ಸಂಪಾದನೆ ಮಾಡೋ ಕೆಲಸ ಸಿಗ್ಬೋದು, ಅಷ್ಟು ಬಿಟ್ರೆ ಜೀವನ ಎಲ್ಲಿ ಕಲ್ತ್ಕೊಂಡಿದ್ದಾನೆ ಅವನು, ತನ್ನ ತಪ್ಪನ್ನ ವಿಶ್ಲೇಷಣೆ ಮಾಡೋದು ಎಲ್ಲಿ ಕಲ್ತ್ಕೊಂಡಿದ್ದಾನೆ ಅವನು, ಅದು ಕಲ್ತ್ಕೊಂಡಿರೋದಿಲ್ಲ. ಆ ದೃಷ್ಟಿಯಿಂದ ನಾವು ಈ ಮಕ್ಕಳಿಗೆ ಬೇರೆ ಸಾಮರ್ಥ್ಯ ಇರುತ್ತೆ, ಅವ್ರಿಗೆ ವರ್ಕ್ ಹಂಗಿರುತ್ತೆ, ಕೆಲಸ ಮಾಡೋ ಆಸಕ್ತಿ ಇದೆ, ಅದ್ಯಾವುದನ್ನು ನಾವು ಅದನ್ನೇ ನಾವು ಬೆಳೆಸಿ ಯಾವ ಹಂತಕ್ಕೆ ತರಬೇಕಪ್ಪ ಅಂದ್ರೆ ಅವರ ಸಾಮರ್ಥ್ಯವನ್ನು ಅವರೇ ಕಂಡುಕೊಳ್ಳೋ ಸ್ಥಿತಿ ಬರಬೇಕು. ಅವ್ರ ತಪ್ಪನ್ನು ಅವರೇ ಅನಲೈಸ್ ಮಾಡ್ಕೋಬೇಕು. ಕಲಿಕೆನ ಪುಸ್ತಕದ ಜೊತೆಗೆ ತಮ್ಮ ಬಗ್ಗೆ, ಪುಸ್ತಕದ ಬಗ್ಗೆ ಈಗ
ಸೈನ್ಸ್ ಬೆಸ್ಟ್ ಹೇಳ್ತಾರೆ, ಸೈನ್ಸ್ ಚೆನ್ನಾಗಿ ಓದಿ. ಸೋಷಿಯಲ್ ಸೈನ್ಸ್ ಓದಿ, ಲ್ಯಾಂಗ್ವೇಜ್ ಓದಿ. ನಾನು ಹೇಳಿದ್ರೆ ಮೊದಲು ನಿಮ್ಮನ್ನು ಓದೋದು. ನನ್ನೊಳಗೆ ಯಾವ ಸೈನ್ಸ್ ಇದೆ, ನನ್ನೊಳಗೆ ಯಾವ ಲಿಟ್ರೇಚರ್ ಇದೆ ಅನ್ನೋದನ್ನ ಕಂಡ್ಕೋಬೇಕು ಅನ್ನೋದನ್ನ ಹೇಳ್ತಿದ್ದೆ. ಆಮೇಲೆ ಇದನ್ನು ಮಾಡ್ಬೇಕಾದ್ರೆ ಈ 5 ಇದೆ ನೋಡಿ. ಎ ಅಂದ್ರೆ ಅಟೆಂಪ್ಟ್, ಫಸ್ಟ್ ಯು ಅಟೆಂಪ್ಟ್. ಸೆಕೆಂಡ್ ಇ ಅಂದ್ರೆ ತಪ್ಪಾಗಲಿ, ತಪ್ಪಿನಿಂದ ಪಾಠ ಕಲ್ತ್ಕೋಬಹುದು. ಐ ಇಂಪ್ರೂವ್, ತಪ್ಪಿಂದ ಇನ್ನೂ ಇಂಪ್ರೂವ್ ಆಗ್ತೀರಾ. ನೆಕ್ಸ್ಟ್ ಓವರ್ ಆಲ್, ಮೊನ್ನೆ ಓದಿದ್ದೆ ಇವತ್ತು ಜ್ಞಾಪಕ ಇರಲ್ಲ, ಅದ್ರ ಓವರ್ ಆಲ್ ಮಾಡಬೇಕಾಗತ್ತೆ. ಆಮೇಲೆ ಯುಟಿಲೈಸ್, ಯೂಸ್ ಇಟ್ ಪ್ರಾಪರ್ಲಿ ಫಾರ್ ದಿ ರಿಕ್ವೈರ್ಮೆಂಟ್ ಆಫ್ ಎಕ್ಸಾಮಿನೇಷನ್. ಅದಕ್ಕೆ ಸ್ವಲ್ಪ ಬೇಳೆ ಹೆಚ್ಚಿಗೆ ತಗೊಂಡಿದ್ದಕ್ಕೆ ನನಗೆ ಕ್ಷಮೆ ಇರಲಿ. ಅಲ್ಲಿಗೂ ನಾನು 4 ಸ್ಲೈಡ್ ಸ್ಕಿಪ್ ಮಾಡಿದ್ದೀನಿ, ಆದರೂ ಕೂಡ ಇಷ್ಟು ಸಮಯ ತಗೊಂಡು. ಆದರೂ ಕರ್ಕಶ ಗಂಟೆಯನ್ನು 1 ಗಂಟೆ ಕೇಳೋದೇ ಕಷ್ಟ. 1 ಗಂಟೆಗೆ ಮೀರಿ ಕೇಳಿದ ನಿಮ್ಮೆಲ್ಲರ ಪ್ರೀತಿಗೆ ನಿಮ್ಮ ಹೃತ್ಪೂರ್ವಕ ನಮಸ್ಕಾರಗಳು. ಪ್ರೊಫೆಸರ್ ನಾಗರಾಜ್ ಮಾತಾಡಲಿಲ್ಲ. ನಾನು ವಿದ್ಯಾರ್ಥಿಯಾಗಿದ್ದಾಗಿಂದ ನನಗೆ ಏನು ಅನುಭವ ಬಂದಿತ್ತು, ನನ್ನ ವಿದ್ಯಾರ್ಥಿಗಳನ್ನ ನೋಡಿದಾಗ ಏನೇನು ಅನುಭವ ಬಂದಿತ್ತು ಅದೆಲ್ಲವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. WB ಯೇಟ್ಸ್ ಅನ್ನೋ ಒಂದು ಪದ್ಯ ಬರೀತಾನೆ. ನಾನು ರಾಜ ಏನಾದ್ರು ಆಗಿದ್ರೆ ನನ್ನ ಕಿರೀಟ, ನನ್ನ ಪ್ರಿಯತಮೆಗೆ ಕಿರೀಟನೇ ತೆಗೆದು ಇಟ್ಬಿಡ್ತಿದ್ದೆ. ನಾನು ಬಡವ, ನನ್ನ ಹತ್ರ ಏನೂ ಇಲ್ಲ, ಅದಕ್ಕೋಸ್ಕರ ನನ್ನ ಕನಸನ್ನ ನಿನ್ನ ಮುಂದೆ ಹಾಸಿದ್ದೀನಿ. ಟ್ರೆಡ್ ಸಾಫ್ಟ್ಲಿ ಯು ಆರ್ ಟ್ರೆಡಿಂಗ್ ಆನ್ ಮೈ ಡ್ರೀಮ್ಸ್. ನನ್ನ ಕನಸಿನ ಮೇಲೆ ಕಾಲಿಟ್ಟಿದ್ದೀನಿ ಅಂತ ನಿಧಾನಕ್ಕೆ ಕಾಲಿಡಿ ಅಂತ ಹೇಳ್ತೀನಿ. ಹಾಗಾಗಿ 74 ವರ್ಷದ ಈ ವೃದ್ಧ 20 ವರ್ಷದವರಿಗೆ MSc ಮಾಡಿ ತನ್ನ ಕ್ಲಾಸ್ಮೇಟ್ಸ್ಗೆಲ್ಲ ಪಾಠ ಹೇಳಿ ಏನು ಕಲ್ತ್ಕೊಂಡಿದ್ನೋ, ಪಾಠ ಆಮೇಲೆ ಅಧ್ಯಾಪಕನಾಗಿ ಏನು ಕಲ್ತ್ಕೊಂಡು, ವಿದ್ಯಾರ್ಥಿಗಳ ಒಡನಾಟದಿಂದ ಏನು ಕಲ್ತ್ಕೊಂಡು ಅದನ್ನು ನಿಮ್ಮ ಮುಂದೆ ಹಾಸಿದ್ದೀನಿ. ಹೆಜ್ಜೆನ ಜೋಪಾನವಾಗಿ ಅಂತ ಹೇಳ್ತಾ ಈಗ ನಿಮ್ಮ ಪ್ರಶ್ನೋತ್ತರಕ್ಕೆ ಅವಕಾಶ ಇದೆ. ಸಾಧ್ಯವಾದಷ್ಟು ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ಕೇಳ್ಬೋದು, ಅದೇ ಬೇರೆ ಹೋಗ್ತದೆ. 1-2 ನಿಮಿಷದಲ್ಲಿ ಉತ್ತರ ಹೇಳುವಂಥ ಒಂದಷ್ಟು ಪ್ರಶ್ನೆಗಳನ್ನ ನೀವು ಕೇಳಬೇಕು ಅಂತ ನಮ್ಮಲ್ಲಿ ಕೇಳ್ಬೋದು. ಇದು ವಿಳಂಬ ಆಗಿರೋದ್ರಿಂದ ಮತ್ತೊಮ್ಮೆ ಈ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಅಧ್ಯಕ್ಷರಿಗೆ, ಗೋವರ್ಧನ್ ಅವರಿಗೆ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿ 15 ಬಾರಿ ಬಂದರೂ ನೀವು ಬನ್ನಿ ಪರವಾಗಿಲ್ಲ ಅಂತ ಹೇಳೋರಿಗೆ, ನನ್ನ ತಂಗಿ ಪದೇ ಪದೇ ಹೇಳೋರು, ನಿಮ್ಮನ್ನ ಅನೇಕ ಸರಿ ಉಪನ್ಯಾಸ ಕಳಿಸ್ತಾರಲ್ಲ, ಇಲ್ಲ ಅವ್ರು ಹುಚ್ಚಿಡಿದೆ, ಇಲ್ಲ ನೀವು ಹುಚ್ಚಿಡಿದಿದೆ ಅಂತ. ಆಮೇಲೆ ನಾನು ಹೀಗೆ ಹೇಳ್ತಾನೆ ಇದ್ದು ಸುಮ್ಮನಿದ್ದೆ. ಆಮೇಲೆ ಕೊನೆಗೆ ಕೇಳಿದೆ, ಏನು ಉತ್ತರ ನಿಮ್ದು ಅಂತ. ಇಬ್ರಿಗೂ ಹುಚ್ಚಿಡ್ತಿದೆ ಅಂತ. ನನ್ನ ಹುಚ್ಚನ್ನು ಸಹಿಸಿದ ನಿಮ್ಮೆಲ್ಲರ ಹುಚ್ಚಿಗೆ ನನ್ನ ನಮಸ್ಕಾರ. ಈಗ ಪ್ರಶ್ನೆಗಳೇನಾದ್ರೆ